ಪ್ರತಿದಿನಾನು ನೀನು ಈ ಕೆಲಸ ಮಾಡ್ತೀಯ ದೇವಯ್ಯ? ಹೌದು ಸ್ವಾಮಿರ. 40 ವರ್ಷದಿಂದ ಮಳೆಗಾಲ, ಚಳಿಗಾಲ, ಬ್ಯಾಸಿಗೆ ಕಾಲ ಯಾವ ಕಾಲವೇ ಬಂದ್ರು ತಪ್ಪದ ಕೆಲಸ ನಂದು. ಪರಮಾಶ್ಚರ್ಯ. ನೀನು ಈ ಕಾಡನ್ನು ಬೆಳೆಸೋದಕ್ಕೆ ಹಾಗೆ ಯಾರಿಂದ ನಿನಗೆ ಪ್ರೇರಣೆ ಸಿಕ್ತು? ಅದೊಂದು ಕತೆ ಸ್ವಾಮಿರ. ಅದೇನು ಅಂತ ಹೇಳ್ತೀಯ ದೇವಯ್ಯ? ಬೇಕಾದ ನಾಮ ಬಿಳಿ ನಾಮ ಇಟ್ಟುಕೊಂಡು, ತೋಳಿನ ಮೇಲೆ ತೊಡಗಿನ ನಾಮ ಇಟ್ಟುಕೊಂಡು, ಚಂದಿನ ಮೇಲೆ ಸಾಸು ನಾಮ ಇಟ್ಟುಕೊಂಡು, ಅಯ್ಯ ಕಳ್ಳ ಗುಳ್ಳೊಂದು ಕಳ್ಳ ನಾಮ, ಕಳ್ಳ ಗುಳಿ ಒಂದು ಕಳ್ಳನಾಮ ಇಟ್ಟುಕೊಂಡು, ತೋಳಿನ ಮೇಲೆ ತೊಡಗಿನ ನಾಮ ಇಟ್ಟುಕೊಂಡು, ಹೂಪಿನ ಮೇಲೆ ಹೂಳು ನಾಮ ಇಟ್ಟುಕೊಂಡು, ರಾಮನ ಸಮ್ಮನ ಹಿಡಿಕೊಂಡು, ನಾಮತ್ತೆ ಆನೆ ಸ್ವಾಮಿ ಬೇಡಗ ನಾರಾಯಣ ಮೂರ್ತಿಯವರು ಕಲ್ಹಾನಿ ಕೊಡದಲ್ಲಿ ಬೀಜ ಮಡಿ ಹುಟ್ಟು ಬಿಟ್ಟು ನೋಡೊಂದು ನಾಮನು ಹಾಕಿಬಿಟ್ಟು ಮಾತ್ರ ಸಂಕು ಮುಗುಡು ಮಾತ್ರ ಜೈತೆ ಒತ್ತುಕೊಂಡು ಬಟ್ಟೆ ಮುಗಟವನ್ನು ಉಟ್ಟುಕೊಂಡು ಸ್ವಾಮಿ ಒಂದಂತ ಮೆಟ್ಟಿ ಒಂದಂತ ದಾಟುತ್ತಾರೆ. ಒಂದಂತವನ್ನು ಮೆಟ್ಟಿ ಒಂದಂತ ದಾಟುವಾಗ ಕಲ್ಹಾನಿ ರಂಗಿ ಕಂಡುಕೊಂಡ ಸಿಕ್ಕರಂಗಿ ಕಂಡುಕೊಂಡು ಅಯ್ಯ ಹೋಗೋ ದಿವ್ಯ ಭದ್ರಾಗೆ ಸರಗ ಹಿಡಿತಾಳೆ. ಸರಗನ ಹಿಡ್ಕೊಂಡೀಗ ಏಕಮ್ಮ ಸಿಕ್ಕರಂಗೆ ಹಿಡ್ಕೊಂಡೆ ನನ್ನ. ಇವತ್ತಿನ ದಿವಸ ನಾನು ತಾನು ಜಪ ಮಾಡಿಬಿಟ್ಟು ಮೇಲಗಿರಿ ಕೈಲಾಸಕ್ಕೆ ಹೋಗ್ಬೇಕು. ಮೇಲಗಿರಿ ಕೈಲಾಸಕ್ಕೆ ಹೋಗುವಾಗ ನಾನು ಯಾಕಮ್ಮ ಭದ್ರಾಗಿ ಸರಗ ಹಿಡ್ಕೊಂಡೆ. ದಾಸಪ್ಪ ಇವತ್ತು ಸಿಕ್ಕಿದ ದಾಸಪ್ಪನವರು ನಾಳೆ ಸಿಕ್ಕಾದುಂಟ. ಏನೋ ಒಂದು ರಾಟೂರೇನೇನು ತಂಡ ಒಂದು ರಾತ್ರಿ ತಂಗದಕ್ಕೆ ಸಿಕ್ಕರಂಗಿ ನಾನು ನೋಡಿದ್ರೆ 30 ವರ್ಷದ ಮುಪ್ಪನಾದ ಮುದುಕ, 60 ವರ್ಷದ ಅರುಗರುಗೆ ಎನ್ನದ ಮುದುಕಪ್ಪ ಅವರು. ನೀ ನೋಡಿದ್ರೆ ಚಿಕ್ಕ ವಯಸ್ಸದ ಹುಡುಗಿ. ಎಣ್ಣೆ ನಿನಗೆ ನನಗೆ ಎಣ್ಣೆ ಎಂದು ತಾರಾಗೆ ನಿನಗೆ ನನಗೆ ಎಣ್ಣೆ ತರವಿಲ್ಲ ಚಿಕ್ಕರಂಗಿ. ದಾಸಪ್ಪ ನಿನಗೆ ನನಗೆ ಇವತ್ತು ತರವಿಲ್ಲ ಅಂತ ಹೇಳ್ಬಿಟ್ಟಲ್ಲ ನೀ. ಇವತ್ತಿನ ದಿವಸ ಬೆದ್ರಿದಂತ ಬಡದಾಸ ಚಿಕ್ಕರಂಗಿ ಇಟ್ಟವರೆಂದು ಬಿಟ್ಟು ಅಯ್ಯ ದೂರು ನಿನ್ನ ಮ್ಯಾಗೆ ಬಾರು. ನನ್ನ ಚಿಕ್ಕಂದಿನ ದಿನಗಳು ನೆನಪಾಗ್ತಾ ಇದೆ. ಸುತ್ತ ಎಲ್ಲ ಸುಂದರವಾದ ಕಾಡು, ಸದ್ದಿಲ್ಲದ ನೆಮ್ಮದಿ ಕಾಡು. ಬೆಳಗಾಗ ಅವ್ವ ಅಪ್ಪನ ಜೊತೆಗೆ ಕೆರೆಗೆ ಹೋಯ್ತಾ ಐತೆ. ಒಳ್ಳೆ ಖುಷಿ ದಿನಗಳು ಅವು. ಸಿದ್ದಣ್ಣ, ಈ ಕೆರೆಯಲ್ಲಿ ಮೀನೈತೆ ಅಂತ ಬಂದ್ವಲ್ಲ, ಎಲ್ಲೈತಾ? ತಾಳ್ಮೆ ಇರ್ಬೇಕು ಕಣಣ್ಣ, ಇಲ್ಲಾಂದ್ರೆ ಹಂಗೆಲ್ಲ ಮೀನ್ ಸಿಕ್ಬಿಡ್ತಾವ. ಹೌದಲ್ಲ? ಹೆಂಗೋ ಒಂದೆರಡು ಸಿಕ್ಕೈತಲ್ಲ, ಹೋಗುವ. ಆಯ್ತು ನಡಿಯ. ಬಾಮೆ ಹೊತ್ತಾತ್ ಹೋಗೋಣ. ದೇವು, ಇನ್ನು ಯಾಕೋ ಕೂತಿದ್ದೆ, ಬಾರ. ದೇವು, ಸಿದ್ದಣ್ಣ, ಇವತ್ತು ಮೀನು ಊಟ ಮಾಡಿ ನೋಡ್ಬೇಕಲ್ವಾ? ಬಾಮಿ. ದೇವು,
ಬಾ ಕುಂತ್ಕ. ಎಷ್ಟು ಮೀನ್ ಹಿಡ್ಕೊಂಡ್ ಬಂದ್ರವ್ವ? ಏನೋ ಒಂದೆರಡು ಸಿಕ್ಕದ್ವು. ಮೋಸಗಾರ ಕಾಂಟ್ರಾಕ್ಟರ್ಗಳು ಲಂಚ್ಕೋರ ಅಧಿಕಾರಿಗಳ ಜೊತೆ ಸೇರ್ಕೊಂಡು ನಮ್ಮನ್ನು ಕಾಡಿಂದ ನಮ್ಮ ಹಾಡಿಯಿಂದ ಹೊರ ಕಟ್ಟಿದ್ರು. 4 ದಿನ ನಡೆದು ಮರ ಗಿಡ ಒಂದು ಇಲ್ಲದ ಈ ಜಾಗಕ್ಕೆ ಬಂದು. ನೀವೆಲ್ಲ ಬೆಟ್ಟದಿಂದ ಇಳಿದು ಬಂದಿದ್ದೀರಿ. ನಿಮ್ಮ ಪ್ರತಿಯೊಂದು ಕುಟುಂಬಕ್ಕೂ ನಮ್ಮ ಇಲಾಖೆ 1 ಎಕರೆ ಜಮೀನು ಕೊಡ್ತಿದೆ. ಇದರಲ್ಲಿ ಕಷ್ಟಪಟ್ಟು ಬೆಳೆ ತೆಗೆದ್ರೆ ಅದೆಲ್ಲ ನಿಮಗೇನೆ ಸೇರುತ್ತೆ. ನೀವು ಬೆಳೆದದ್ದನ್ನ ಬೇರೆಯವರ ಜೊತೆ ಹಂಚ್ಕೊಳ್ಬೇಕಾಗಿಲ್ಲ. ಅದೆಲ್ಲ ನಿಮ್ಮದೇ. ನೀವೆಷ್ಟು ಬೆವರು ಸುರಿಸಿ ಬೆಳೆ ತೆಗಿತೀರೋ ಅದರ ಫಲಾನ ನೀವೇ ಅನುಭವಿಸಬಹುದು. ಏನು ನಿನ್ನ ಹೆಸರು? ಮಾರಪ್ಪ. ನಿನ್ನ ಹೆಂಡತಿ ಹೆಸರು? ಕೆಂಚಿ. ಅವನು? ಇವನು ನನ್ನ ಮಗ, ಹೆಸರು ದೇವು ಅಂತ. ಯಾವ ಹಾಡಿ? ರಂಗನ ಹಾಡಿ. ವಯಸ್ಸು? ಸರಿ, ಹೋಗು. ಏನು ನಿನ್ನ ಹೆಸರು? ಸಿದ್ಧ ಸಮಯಾರ. ಅರಣ್ಯ ಇಲಾಖೆನವರು ನಮಗೆ ಗರಿ ಕೊಟ್ರು, ಬೊಂಬು ಕೊಟ್ರು, 1 ಮೂಟೆ ಕಾಳು ಕೊಟ್ರು, ಸ್ವಲ್ಪ ದುಡ್ಡನ್ನು ಕೊಟ್ರು. ಅವನಿಗೆ ಹಿಟ್ಟು ಮಾಡಕ್ಕೆ ನೀರು ತರೋಣ ಅಂತ ನಾನು ಅಪ್ಪ ಕಣವೆಲಿದ್ದ ಸಣ್ಣ ಕಾಡಿಗೆ ಹೋದೋ. ಕುಸ ಬಾಯ್ಲಿ. ನೋಡು ಕುಸ, ಇದೇನ್ ಬಳ್ಳಿ ಗೊತ್ತಾ? ಗೊತ್ತಿಲ್ಲ. ಇದ್ರ ಬೇರು ಎಂಥ ಜ್ವರಕ್ಕೂ ರಾಮಬಾಣ. ಇದ್ರ ಬೇರ್ ತೇದು ಹಣೆಗೆ ಹಚ್ಚಿದ್ರೆ ಎಂಥ ಸುಡೋ ಜ್ವರಾನು ಥಟ್ ಅಂತ ನಿಂತು ಹೋಗ್ತದೆ. ನೀ ಇದನ್ನೆಲ್ಲ ತಿಳ್ಕೊಬೇಕಪ್ಪ. ಮುಟ್ ನೋಡು. ನಡಿ. ಕಾಡು ಬಿಟ್ಟು ಬಯಲಿಗೆ ಬಂದಿದ್ದಕ್ಕೆ ನಾನು ಸಪ್ಪಗಿದ್ದೆ. ನನ್ನ ನಗ್ಸೋದಕ್ಕೆ ಅಪ್ಪ ಏನೇನೋ ಪ್ರಯತ್ನ ಮಾಡ್ದ. ಬಾ ಕುಸು. ಅವ್ವ ಅಟ್ಟದ ಅಡುಗೆ ಅಂದ್ರೆ ಬಾಯೆಲ್ಲ ನೀರು. ಒಡ್ಕಳ ಹಸುವು ನನಗೆ. ಇಲ್ತತ ಮಗ. ತಿನ್ನ ಗಂಟ ಕಾಯದೇ ಕಷ್ಟ.
ತಗೋ ಕುಸೆ ಬ್ಯಾಲ್ ಹಣ್ಣು ತಿನ್ನು. ಗಾರಿ ಮುಟ್ಟಿ ನನ್ ಜೊತೆ ಆಡಕ್ಕೆ ನಿನಗ್ ಬ್ಯಾಲ್ಟನ್ ಕೊಡ್ತೀನಿ. ಮೋಟಿ ಬೇಜಾರ್ ಮಾಡ್ಕೊಂಡು ಯಾಕೆ ಮುಖ ತಿರುಗಿಸಿದ್ಲು? ನನ್ನ ಮುಖ ನೋಡಕ್ ಚೆನ್ನಾಗಿರ್ಲಿಲ್ವೋ ಏನೋ, ಅದಕ್ಕೆ ಇರ್ಬೈದು. ನೋಡು, ಆ ಮಾರ ಕೆಂಚಿ ಹೊತ್ತಿಗೆ ಮುಂಚೆ ಎದ್ದು ಕೆಲಸ ಮಾಡೋದನ್ನ ನೋಡಿ ಆದ್ರೂ ಬುದ್ಧಿ ಕಲಿತ್ಕೊ. ನೀನು ಇದೀಯಾ? ಸುಮ್ಕಿರೆ, ಮಳೆ ಬಿದ್ಮೇಲೆ ನಾವು ಬೆಳೆಯೋಣ. ಏನ್ ನೋಡ್ತಿ ಯಾಕ? ಮೂರು ಕಾಯೋದ್ಲ ಒಂದು ಏನಾಗ್ಲಾ? ಎರಡು ಬಿಡ ಒಂದು ನೀನಾಕ್ಲಾ? ಬನ್ನಿ ಮಕ್ಳ, ತಗೊಳ್ಳಿ ತಗೊಳ್ಳಿ, ಚಾಕ್ಲೇಟ್ ತಗೊಳ್ಳಿ, ತಗೊಳ್ಳಿ ತಿನ್ನಿ, ತಗೊಳ್ಳಿ. ತಗೊಳ್ಳೋ, ಮರಿ ತಗೊಳ್ಳೋ. ಮಳೆ ಬರಲಿಲ್ಲ, ಬೆಳೆ ಬೆಳಿಲಿಲ್ಲ ಅಂತ ನೀವ್ಯಾರು ಯೋಚನೆ ಮಾಡಬೇಡಿ. ನಿಮಗೆಲ್ಲ ಕೈ ತುಂಬ ಕೆಲಸ, ಹೊಟ್ಟೆ ತುಂಬ ಊಟ, ಮಲ್ಗೋಕ್ ಜಾಗ ಎಲ್ಲ ಕೊಡ್ತೀವಿ. ನೀವೆಲ್ಲ ನನ್ನ ಜೊತೆ ಬರ್ತೀರಾ? ಬರ್ತೀರೇನ್ರಪ್ಪ? ಕೂಲಿ ಕೆಲಸ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ನಿಮಗೆಲ್ಲ ಅನ್ನ ಕೊಡ್ತೀವಲ್ಲ, ಅದು ಎಷ್ಟು ಬೆಳಗಿರ್ತೈತೆ ಗೊತ್ತಾ? ಇದರಷ್ಟು. ದಿನ ಕೂಲಿ ಕೆಲಸ ಇರ್ತದ ಬುದ್ಧಿ? ಮತ್ತೆ ಗಂಡಾಳಿಗೆ ಮಾತ್ರ ಅಲ್ಲಪ್ಪ, ಹೆಣ್ಣಾಳಿಗೂ ಉಂಟು. ವಾರ ತುಂಬ್ತಿದ್ದಂಗೆ ಹಣನ ಜಣ ಜಣ ಅಂತ ಎಣಿಸ್ಕೊಂಡ್ಬಿಡ್ಬೋದು. ನೀವಿಲ್ಲಿ ಮಳೆ ಬರ್ತದೆ ಮಳೆ ಬರ್ತದೆ ಅಂತ ಕಾಯ್ತಾ ಕುಂತಿದ್ದೀರಲ್ಲ, ಮಳೆ ಬರ್ದಿದ್ರೆ ಏನ್ ಮಾಡ್ತೀರಿ? ಏನು ಮಾಡಬೇಡಿ, ಸುಮ್ಮನೆ ನನ್ನ ಹಿಂದೆ ಬರೋದನ್ನ ಕಲ್ತ್ಕೊಳ್ಳಿ. ತಗೋಪ್ಪ ತಗೋ, ಏನ್ ಮುಖ ನೋಡ್ತೀಯ? ಕುಡಿ, ತಗೋ ತಗೋ ರಾಜ. ನೀನು ನಡೀರಪ್ಪ, ನಡೀರಿ ನಡೀರಿ, ಬ್ಯಾಗ್ ಬ್ಯಾಗ. ಏನ್ ಮಾರಾಯ, ನೀ ಬರೋದಿಲ್ಲನೋ? ಬರೋದಿಲ್ಲ? ಹೊಟ್ಟೆ ಸುಟ್ರೆ ನೀನಾಗಿ ಬರ್ತೀಯ. ಬನ್ನಿ ಬನ್ನಿ. ದೇವು ಬಾ ಮಗ. ನಡೀರಪ್ಪ, ನಡೀರಿ ನಡೀರಿ, ಬೇಗ ಮಕ್ಳ, ಹೊರ್ಟೋಯ್ತಾವ್ರೆ. ಬನ್ನಿ ಬನ್ನಿ ಬನ್ನಿ, ನಡೀರಿ ಇನ್ಮ್ಯಾಕೆ ಮುಂದ್ ನಡೀರಿ, ಬ್ಯಾಗ್ ನಡೀರಿ, ನಂಗ್ ಜೊತೆಗಾರರು ಯಾರು ಇಲ್ಲ. ನಡೀರಿ. ಅವ್ವ ನನ್ನ ಚಿಕ್ಕ ರೈತ ಅಂತ ಕರೀತಾಳೆ. ಹುಸೆ ಸುಮ್ಕಿರು, ಇಳ್ಬೇಡ. ಅವ್ರು ತಿರುಗಿ ಬಂದ್ರೆ ಬೇಕಾಯ್ತದೆ. ನಂಗೇನು ಅವ್ರು ತಿರುಗಿ ಬರ್ತಾರೆ ಅಂತ ಅನ್ಸಕ್ಕಿಲ್ಲ. ಯಾಕಮ್ಮಿ, ಒಂದೇ ಬರ್ತಾರೆ, ನೋಡ್ತಿರು. ಏಯ್ ನೋಡಮ್ಮಿ, ನಮ್ಮ ಹೊಲದಾಗೆ ಪೈರ್ ಹ್ಯಾಂಗ್ ಮೊಳಕೆ ಬಂದೈತೆ ಅಂತ. ಎಲ್ಲ ಭೂಮ್ತಾಯಿ ದಯೆ. ಕುಂಬಳಕಾಯಿ ಕಿತ್ಕೊಡವ. ಈಗ್ಲೇ ಕೇಳ್ಬಾರ್ದಪ್ಪ, ದೊಡ್ಡದಾದ್ಮೇಲೆ ನಾನೇ ಕಿತ್ತು ಪಲ್ಯ ಮಾಡ್ಕೊಡ್ತೀನಿ.
ನಮಗೆಲ್ಲ ಸಂತೋಷನೂ ಸಂತೋಷ. ನಾವು ಉಣ್ಣಾಕೆ ತಿನ್ನಾಕೆ ಬೇಕಾದಷ್ಟು ಬೆಳೆದಿದ್ದು. ಕಾಡು ಕೋಳಿ ಜೋಡಿ ನಾವಿರು ಕರಸೀವ ಕಾಯೋ ಬಿಲ್ಲರಯ್ಯೋ ಕಾರು ಬಿಲ್ಲಯ್ಯೋ. ಆರು ಮಂದಿ ಅಕ್ಕ ತಂಗೇರು ಕರಸೀವ ಕಾಯೋ ಬಿಲ್ಲರಯ್ಯೋ ಕಾರು ಬಿಲ್ಲಯ್ಯೋ. ಆರು ಮಂದಿ ಅಕ್ಕ ತಂಗೇರು ತವರಿಗೆ ಬಂದು ಕೂಡಿಕೊಂಡರು. ಕಾಡು ಕೋಳಿ ಜೋಡಿ ನಾವೇ ಕೈಯಾರ ಬೆಳೆದು ತಿನ್ನೋದ್ರಾಗೆ ಈಟೊಂದು ಸಂತೋಷ ಆಯ್ತಲ್ಲ. ನೀ ಹೇಳೋ ಮಾತು ನಿಜ ಕಣಮ್ಮಿ. ನಾವಿರೋ ಜಾಗ ಬಟಾ ಬಯಲು. ಇಲ್ಲಿ ಮರಗಳಿದ್ರೆ ಎಷ್ಟು ಚಂದ, ದೊಡ್ಡ ದೊಡ್ಡ ಮರಗಳು. ಹಿಂದೆ ನಾವು ಕಾಡಾಗಿದ್ವಲ್ಲ ಹಾಗೆ. ಏನಂತೀಯ ಕೂಸು? ಹೌದಪ್ಪ. ಈ ದಪ ದ್ಯಾವ್ರು ನಮಗ್ ಮೋಸ ಮಾಡಲಿಲ್ಲ. ಮುಂದಿನ ವರ್ಷ ಈ 10 ಎಕರೆ ಭೂಮಿಲೂ ರಾಗಿ ಬೆಳೆಯೋಣ. ನೀರಿಲ್ದೆ ಹೆಂಗ? ನೀ ಯಾಕಾದ್ರೂ ಚಿಂತೆ ಮಾಡ್ತಿ? ನಾ ಯೋಚನೆ ಮಾಡೀವ್ನಿ. ಮೋಡ ಕಟ್ತಾ ಇಲ್ಲ, ರಣ ಬಿಸಿಲು. ಹಿಂಗಾದ್ರೆ ನಮ್ ಗತಿ ಹೆಂಗೆ? ಅದಕ್ಕೆ ಈ ಅಡ್ಡೆ ಕಟ್ತಾ ಅವನಿ. ದೂರದ ಕಾಡಿಗೆ ಹೋಗಿ ಹುಡುಕಿ ನೀರ್ ತರಾನ ಅಂತ. ಚಿಕ್ಕ ಕಾಡಲ್ಲಿದ್ದ ಕಟ್ಟೆ ಬತ್ತೋಗಿತ್ತು. ನೀರು ತರಬೇಕು ಅಂದ್ರೆ ಅಪ್ಪ ಕಣಿವೆಲಿ ಬಹಳ ದೂರ ಹೋಗ್ಬೇಕಾಗ್ತಿತ್ತು. ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ಅವ್ವ ಹೇಳ್ತಿದ್ಲು. ನಾನೇ ನೀರು ಒತ್ತ ತರಬೇಕು ಅನ್ಕತಿದ್ದೆ, ಆದ್ರೆ ತುಂಬಾ ಭಾರ ಅದು. ನಮ್ಮಪ್ಪ 7 ತಿಂದ ಹದ್ದಿನ ಹಂಗ ಕಾಣ್ತಿದ್ದ. ಅಯ್ಯೋ, ಕಾದೇನ್ ಚೆನ್ನಾಗಿ ಸುಡ್ತಾ ಐತೆ ಮೈ. ನಡಿ ಒಳಕ್ಕೆ.
ಚೆನ್ನಾಗಿ ನೆಪ್ಪೈತೆ. ಇದೇ ಬಳ್ಳಿನ ಅವತ್ತು ಅಪ್ಪ ನಂಗೆ ತೋರಿಸಿದ್ದು. ಬಾವಿ ತೋಡ್ದೆ ದೊಡ್ಡ ತಪ್ಪು ಮಾಡಿಬಿಟ್ಟು ಬರಗಾಲ ಎದುರಿಸೋಕೆ ಆಗ್ಲಿಲ್ಲ. ಹಿಂಗೆಲ್ಲ ಮಾತಾಡಿ ದಣಿಬೇಡ. ನಮ್ದು ಎಲ್ಲ ನಾಶವಾಗೋಯ್ತು. ಭೂಮಿ ಬಿರಿದೋಗ್ತಾ ಐತೆ. ನಮ್ಮ ಬೆಳೆ ನಾಶವಾಗೋಯ್ತು. ಮಾರ, ಅವ್ವ ಕೂಲಿ ಕೆಲಸ ಮಾಡೋದಕ್ಕೆ ಹೋಗ್ತಿದ್ರು. ಕಾಡಲ್ಲಿ ಸೌದೆ ಆಯ್ದು ಸಂತೆಗೆ ತಕೊಂಡೋಗಿ ಮಾರ್ತಿದ್ಲು. ಹಂಗೂ ಹಿಂಗೂ ಉಸಿರಾಡ್ಕೊಂಡು ಕಾಲ ತಳ್ತಾ ಇದ್ದು. ನೀನು ವಸಿ ದೊಡ್ಡವನಾಗೋ ಮಗ, ನಾವು ಪಟ್ನಕ್ಕೆ ಹೋಗೋಣ ಅಂತಿದ್ಲು ನನ್ನವ್ವ. ಅಂತೂ ಒಂದಿನ ಬಂತು. ನಾಳೆ ನಾವು ಪ್ಯಾಟೆಗೆ ಹೋಗೋದು ಅಂತಾಯ್ತು. ಪ್ಯಾಟೆಗೆ ಹೋಯ್ತಿದ್ದೀವಿ ಅಂತ ಒಂದ್ ಕಡೆ ಸಂತೋಷ ಆದ್ರೆ, ನಮ್ ಈ ಭೂಮಿನ ಬಿಟ್ಟೋಗ್ಬೇಕಲ್ಲ ಅಂತ ದುಃಖನೂ ಆಯ್ತು.
ಎಲ್ಲ ಜನ ಯಾಕೆ ಹಿಂಗ್ ಸರಪರ ಅಂತ ಓಡಾಡ್ತಾರೋ ನಾ ಕಣೆ. ಯಾವ ಪಾಟಿ ಜನ ಒಳ ಮುತ್ಕೊಂಡು ಇರುವೆಗಳಂಗೆ ಕಿವಿ ತಮಟೆ ಕಿತ್ತೋಗೋಂಗ್ ಶಬ್ದ. ಮೂಗು ಮುಚ್ಕೊಂಡು ಓಡಾಡ್ಬೇಕು, ಅಟ್ಟು ಕೆಟ್ಟ ವಾಸನೆ. ಹೇಳಮ್ಮ ಮೇಲೆ ಇದೇ ನಿಮ್ ತಾತನ ಮನೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಮಲ್ಕೊಳ್ಳೋದಕ್ಕೆ? ಇಲ್ಲಿ ಮಲಗಬೇಕಾದ್ರೆ ದುಡ್ಡು ಕೊಡ್ಬೇಕು. ತೆಗಿ ದುಡ್ಡು ಇಲ್ವಾ? ಜಾಗ ಖಾಲಿ ಮಾಡು. ಯಾರಮ್ಮ ನೀವು? ಇಲ್ಯಾಕೆ ಮಲ್ಗಿದ್ದೀರಾ? ಹೊಂಟೋಯ್ತಿದೀವಿ ಕಣವ. ಯಾವೂರಮ್ಮ ನಿಮ್ದು? ನಾವು ದೂರದ ಕಾಡಿಂದ ಬಂದ್ವಿ ಕಣವ್ವ. ಈಗ ಎಲ್ಲಿ ಹೋಗ್ತೀರಿ? ಏನ್ ಮಾಡ್ತೀರಿ? ಇವನು ನಿನ್ ಮಗನಾ? ಹೌದ್ರವ್ವ. ಏನ್ ಹೆಸರು ಒಂದು? ದೇವ ಅಂತ. ನನ್ನ ಹೆಸರು ಕೆಂಚಿ. ಈ ಊರ್ನಲ್ಲಿ ನಮಗೆ ಯಾರು ದಿಕ್ಕು ದೆಸೆ ಇಲ್ಲ ಕಣವ್ವ. ಓ ಹಂಗ? ಪಾಪ. ನೋಡಮ್ಮ, ಒಂದ್ ಕೆಲ್ಸ ಮಾಡು. ದಿಕ್ಕು ದೆಸೆ ಇಲ್ಲ ಅಂತೀಯಾ? ನಮ್ಮನೆ ಕೆಲ್ಸ ಮಾಡು, ತಿಂಗಳಿಗೆ 100 ರೂಪಾಯಿ ಕೊಡ್ತೀನಿ. ಹಂಗೆ ಇನ್ನೊಂದ್ 3-4 ಮನೆ ಹುಡ್ಕೊಂಡ್ಬಿಟ್ರೆ ನಿಮ್ಮಿಬ್ರು ಹೊಟ್ಟೆ ಬೆಟ್ಟೆಗೆ ಸಾಕಾಗತ್ತೆ. ಏನಂತೀಯಾ? ಅಡ್ಡು ಬಿದ್ದೆ ತಾಯಿ. ನೀವೇ ಈಗ ನಮ್ಮ ಪಾಲಕ ದೇವ್ರು. ಅಲ್ಲೊಂದು ಸ್ಲಮ್ಮು, ಅಲ್ಲಿ ಗೂಡ್ನಂತ ಒಂದು ಕೋಣೆ ಬಾಡಿಗೆಗೆ ಸಿಕ್ತು. ನಮ್ಮ ಕಾಡಿನ ವಾಸಕ್ಕೂ ಇದಕ್ಕೂ ಅಜಗಜಾಂತರ. ಚಂದೊಳ್ಳಿ ಚಿತ್ರಗಳು. ಈ ಕೋಣೆಲಿ ಯಾರು ವಾಸ ಮಾಡ್ತಿದ್ರು ಏನೋ. ಅವ್ವ ಒಬ್ಳೆ ದುಡಿಯೋದನ್ನ ನೋಡ್ತಾ ಕುಂತ್ಕೊಳ್ಳಕ್ಕೆ ನನ್ನ ಕೈಲಿ ಆಯ್ತಾ ಇರ್ಲಿಲ್ಲ. ನಾನು ವಸಿ ಕಷ್ಟಪಟ್ಟು ದುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಕೆಂಚಿ, ತಗೋ ಈ ಸೀರೆ ನಿನಗೆ.
ಈ ಶರ್ಟು ನಿಕ್ಕರು ನಿನ್ ಮಗನ್ಗೆ ತಗೋ. ಬಾಯಿಲಿ ಈ ಹುಡುಗ ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದ? ಅವ್ವನ ಮುಂದೆ ಈ ವಿಷಯ ನಾನು ಹೇಳಬಾರ್ದು. ಹೇಳಿದ್ರೆ ಅವ್ವಂಗೆ ದುಃಖ ಆಯ್ತದೆ. ಆಮೇಲೆ ನನ್ನ ಆಚೆ ಹೋಗಕ್ಕೆ ಬಿಡಕ್ಕಿಲ್ಲ ಅವಳು. ದೇವು ಇಲ್ಬಾ. ಏನವ್ವ? ಹೋಗಿ 8 ಆಣೆಗೆ ಮೆಣಸಿನ್ಕಾಯಿ ತಗೊಂಬ. ಈಗ 2 ರೂಪಾಯಿ ನೋಟು. ಮರಿದೆ ಚಿಲ್ಲರೆ ತರಬೇಕು. ತತ್ತೀನ್ ಕಣವ. ತಗೊಳ್ಳಿ ಅಮ್ಮ, ಹೂಕೋಸು ಬೆಳಿಗ್ಗೆ ತಾನೇ ಬಂದಿದೆ, ಬಹಳ ಚೆನ್ನಾಗಿದೆ ನೋಡಿ. ಎಳೆ ಬದನೆಕಾಯಿ ಇದೆ, ಸೌತೆಕಾಯಿ ಇದೆ, ಮೂಲಂಗಿ ಇದೆ, ಹುಳ್ಳಿಕಾಯಿ ಇದೆ ನೋಡಿ, ಹಸಿರು ಮೆಣಸಿನ್ಕಾಯಿ ಇದೆ. ಯಾವ್ದು ಬೇಕಾದ್ರೂ ತಗೊಳ್ಳಿ. ಏತಕಾಯಿ ಅದನ್ನೆಲ್ಲ ಯಾಕೊಂಬಿಡ್ತೀಯ? ಕದಿಬೇಕು ಅಂತ ಬಂದಿದ್ದೀನೋ? ಬೇಡವಾ ರಾಸ್ಕಲ್. ಮೆಣಸಿನ್ಕಾಯಿ ಬೇಕು. ದುಡ್ಡು ತಂದಿದೀಯಾ? ಇಷ್ಟಕ್ಕೂ ಬೇಕಾ? 8 ಆಣಿಗೆ ಮಾತ್ರ. ತಗೋ. ಚಿಲ್ಲರೆ ಕೊಡಿ. ತೊಲಗು ನಿನ್ ಮುಖಕ್ಕೆ. ನನ್ನ ಮುಖಕ್ಕೆ ಏನಾಗೈತೆ? ನಿನ್ ಮುಖಕ್ಕೆ ಏನೂ ಆಗಿಲ್ಲ. ಯಾರ ನೀನು? ದೇವ. ಎಲ್ಲಿರೋದು? ನಾನು ನಮ್ಮವ್ವ ಇಲ್ಲೇ ಸ್ಲಮ್ ಆಗಿದ್ದೀವಿ. ಕೆಲ್ಸ ಏನು? ನಂಗೆ ಏನು ಕೆಲಸ ಬರಕ್ಕಿಲ್ಲ. ಒಳ್ಳೇದಾಯ್ತು ಬಿಡು. ನಾನ್ ನಿಂಗೊಂದ್ ಕೆಲ್ಸ ಕೊಡಿಸ್ತೀನಿ, ಮಾಡ್ತೀಯಾ? ಹ್ಞೂ ಮಾಡ್ತೀನಿ. ದುಡ್ಡು ಸಿಗ್ತೈತೆ. ಓ, ಇದರಿಂದ ನಮ್ಮ ಅವ್ವಗೂ ಸಹಾಯ ಆಯ್ತತೆ. ಖಂಡಿತ. ನಾಳೆ ಬೆಳಗ್ಗೆ ಇದೇ ಜಾಗಕ್ಕೆ ಬಾ. ಬರುವಾಗ ಒಂದ್ ಗೋಣಿ ಸಿಲನು ತಗೊಂಬ. ಬತ್ತೀಯ ತಾನೆ? ಬರ್ತೀನಿ. ಅವ್ವ ಮೆಣಸಿನ್ಕಾಯಿ ಹಿಡಿಯವ ಚಿಲ್ರೆ. ಅವ್ವ ನಾಳೆಯಿಂದ ನಾ ಕೆಲ್ಸಕ್ಕೆ ಹೋಯ್ತೀನಿ ಕಣವ. ಕೆಲ್ಸಕ್ಕೆ? ಯಾವ ಕೆಲ್ಸಪ್ಪ? ಎಲ್ಲಿಗೆ? ನಂಗೂ ಗೊತ್ತಿಲ್ಲ ಕಣವ. ಸರಿ ಹೋಯ್ತು. ತರಕಾರಿ ಅಂಗಡಿ ತವ ರಹೀಮನವನು ಸಿಕ್ಕಿದ್ದ. ಅವನು ಹೇಳ್ದ ನಾಳೆ ಬಾ ನಿನ್ ಕೆಲ್ಸ ಕೊಡಿಸ್ತೀನಿ ಅಂತ. ಸರಿ ಕಣಪ್ಪ. ಆ ತಾಯಿ ನಿಂಗೆ ಒಳ್ಳೇದ್ ಮಾಡ್ಲಿ. ಹೋಗ್ಬಿಟ್ಟು ಬರ್ತೀನಿ ಕಣವ. ಹೋಗ್ಬಾ ಮಗ. ಜ್ವಾಪಾನ ಕತ್ಲಾಗಕ್ ಮುಂಚೆ ಮನೆಗ್ ಬಂದ್ಬಿಡಪ್ಪ. ಆಯ್ತು ಕಣವ. ಹೋಗ್ಬಾ.
ಓದಕ್ಕೆ ಬರೆಯಕ್ಕೆ ಬರತ್ತಾ? ಇಲ್ಲ. ಏ ಏನಿಲ್ಲ ಅಂದ್ರೂ ಎಣ್ಸೋದನ್ನಾದ್ರೂ ಕಲ್ತಿರ್ಬೇಕು. ಇಲ್ಲ ಅಂದ್ರೆ ಇಲ್ಲಿ ಜನ ನಿಂಗೆ ಟೋಪಿ ಹಾಕ್ಬಿಡ್ತಾರಷ್ಟೇ. ಸದ್ಯಕ್ಕೆ ನಿನ್ ವ್ಯಾಪಾರನು ನಾನೇ ನೋಡ್ಕೊತೀನಿ, ಸರಿನಾ? ಆಯ್ತು. ರೀ ಸ್ವಾಮಿ, 2 ಪ್ಲೇಟ್ ಪೂರಿ ಕೊಡಿ. ದೇವಾ, ಪೂರಿ ಬರೋ ತನಕ ನಿಂಗೆ ದುಡ್ಡು ಕಾಸಿನ ಲೆಕ್ಕಾಚಾರ ನಾನು ಹೇಳ್ಕೊಡ್ತೀನಿ. ಇದು 1 ರೂಪಾಯಿ. ಈ 4 ನಾಕಾಣಿ ಸೇರಿಸಿದ್ರೆ ಈ 1 ರೂಪಾಯಿ ಆಗ್ತೈತೆ, ತಿಳಿತನಾ? ಈಗ ಹೇಳು, ಈ 1 ರೂಪಾಯಿಗೆ ಎಷ್ಟು ನಾಕಾಣಿ ಹಾಕ್ಬೇಕು? 4 ನಾಕಾಣಿ. ಶಾಬಾಷ್. ಯಾಕ ತಗೋ ರಾಹಿಂ, ನೀನ್ ನನ್ನ ಹೇರ್ ಕಟಿಂಗ್ ಕೊಟ್ಟಿಯಲ್ಲ, 1 ರೂಪಾಯಿ. ಅವ್ವ ಅವ್ವ, ಇದೇನಪ್ಪ ಕೂದ್ಲೆಲ್ಲ ಕತ್ತರಿಸ್ಕೊಂಡಿದ್ಯಾ? ಕೆಲಸ ಮಾಡ್ಬೇಕಾದ್ರೆ ಕೂದ್ನೆಲ್ಲ ಕತ್ತರಿಸ್ಕೊಬೇಕಂತೆ ಕಣವ. ಇಡಿಯವ ನನ್ನ ಸಂಪಾದನೆ. ಇಷ್ಟೊಂದು ದುಡ್ಡು? ಹೌದ್ ಕಣವ. ಎಷ್ಟೈತಪ್ಪ? ನಂಗೆ ಎಣ್ಸಕ್ ಬಂದ್ರೆ ತಾನೆ. ಆಯ್ತು ಬಿಡು ಮಗ, ನಾನ್ ನಿನಗೆ ಎಣ್ಸೋದನ್ನ ಹೇಳ್ಕೊಡ್ತೀನಿ. ಎಡ್ಡ ಇರ ನನ್ ಮಗನೇ, ಎಡ್ಡು ನನ್ ಮಗನೇ. ಒಂದಕ್ ನಾಲ್ಕಲ್ಲಿ ಮಾಡಿದ ಕೊಡಕೆಲ್ಲ ಹೋಗ, ಎಲ್ಲ ನಂಗ್ ಬಂದಿದ್ದು ಕೊಡಕೆಲ್ಲ ಹೋಗಲ್ಲ. ತುತ್ತಾರ ತೊಡನ ದಿಲ್ ಹಮಾರ, ತುತ್ತಾರ फंस गया दिल बेचारा, और चुम्मा चुम्मा दे दे, चुम्मा चुम्मा दे दे, चुम्मा अरे चुम्मा चुम्मा दे दे, चुम्मा चुम्मा दे दे, चुम्मा 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 अरे चुम्मा चुम्मा चुम्मा. ಆಹಾ, ಎಷ್ಟು ಚಂದಾಗೈತೆ ಈ ಕಾಜ್ಗ. ಇದನ್ನ ಅವಂಗ್ ತೋರಿಸ್ಲೇಬೇಕು. ಇರೋಲೆ ಯಾಕ ಬಿಟ್ಬಿಟ್ ಬಂದ್ಬಿಟ್ಟೆ? ಏ ಕೆಂಚಿ, ಏನೇ ನೋಡ್ತಾ ಇದ್ಯಾ? ಶುದ್ಧ ಸೋಂಬೇರಿ. ಮಾಡೋ ಕೆಲ್ಸಕ್ಕೆ ಸಂಬಳ ತಗೊಳ್ಳೋದಿಲ್ವಾ? ಏನ್ ನನ್ನ ಹಾಗೆ ನೋಡ್ತೀಯಾ? ಮಾಡೋ ಕೆಲ್ಸ ಬೇಗ ಬೇಗ. ಎಷ್ಟು ಸಂದಾಕದೆ ಹೂವ? ಎಲ್ಲಿಂದ ತಂದೆ ಮಗ? ತಂದಿದ್ದಲ್ಲವ, ನಾನ್ ಮಾಡಿದ್ದು ನಿಂಗೆ ಅಂತ. ತಗೋ ರಹೀಂ,
ಅಲ್ಲೋಡು ಅವರೇ ನನ್ಗೆ ಅವತ್ತು ಹೊಡೆದಿದ್ದು. ಏಯ್ ನನ್ ಮಕ್ಕಳ್ರ, ಅವನ್ನ ಯಾರು ಅಂತ ತಿಳ್ಕೊಂಡಿದ್ದೀರಿ? ನಮ್ ಗುಂಪ್ ನಾನು. ಇನ್ನೊಂದ್ ಸರ್ತಿ ಅವನ್ ಮೇಗ್ ಯಾವನ ಕೈ ಮಡಗಿದ್ರೆ ನನ್ ಮಕ್ಕಳ್ರ ನಿಮ್ಮನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಟಿಕೆಟ್ ಇತ್ತು, ಅವ್ರು ತಾವಿರ್ನೇ ಇಲ್ಲ, ಹಂಗಾಗಿ ನಾವು ತಪ್ಪಿಸ್ಕೊಂಡು. ತಗೊಳವ, ಇವತ್ತಿನ ಸಂಪಾದನೆ 12 ರೂಪಾಯಿ ಆಯ್ತು. ಹೋಟ್ಲ್ ಊಟಕ್ಕೆ 4 ರೂಪಾಯಿ ಹೋಯ್ತು ಕಣವ. ಮತ್ತೆ ಮತ್ತೆ ರಹೀಮ್ ಜೊತೆ ಪಿಕ್ಚರ್ ಹೋಗಿದ್ದಕ್ಕೆ 3 ರೂಪಾಯಿ ಹೋಯ್ತು ಕಣವ. ಆಯ್ತು ಬಿಡು, ಇನ್ಮೇಲೆ ದಿವಸ ಹಿಂಗೆಲ್ಲ ಖರ್ಚು ಮಾಡಬಾರ್ದು, ಅರ್ಥ ಆಯ್ತಾ? ನೀ ಹೇಳ್ದಂಗೆ ಆಗ್ಲವ. ಸ್ನಾನ ಮಾಡು ಹೋಗು. ಬಿಸಿ ರಾಗಿ ಮಧ್ಯೆ ತಿರುವು ಕೊಡ್ತೀನಿ, ಉಣ್ಣುವಂತೆ. ರಹೀಮ್ ರಹೀಮ್ ನೋಡ್ರ, ನನ್ಗೆ 50 ರೂಪಾಯಿ ಸಿಕ್ತು. ಇಲ್ಲಿ ನೋಡ್ರ, ಬೆಳಗ್ಗೆ ಬೆಳಗ್ಗೆನೆ ದೇವಾಗ ಲಕ್ ಕೊಡ್ತೈತೆ. ಲೋ ದೇವು, ನಿನ್ ಲಕ್ಕನ್ನ ಹಂಚೋ ನಮ್ಗೆಲ್ಲ. ಹೌದು ಕಣ ದೇವು. ಆಯ್ತು ಕಣ್ರೋ, ಹಂಚ್ತೀನಿ. ಪೊಲೀಸಪ್ಪ, ಮಗ, ನಿನ್ ಚಡ್ಡಿ ಒಗೆಯಕ್ ತಗೊಂಡ್ಲೇನಪ್ಪ? ಇದೇನಪ್ಪ ಇದು ಬೀಡಿ? ಅದು ನಾ ಹೇಳದ್ನ ಓಸಿ ಕೇಳವ. ಏನ್ ನೀ ಹೇಳದೇನಾಯ್ತು ಮಗ? ನೀನ್ ಜೇಬೆ ಹೇಳ್ತಾಯ್ತಲ್ಲ. ಹಂಗಲ್ಲವ, ಮತ್ತಿನ್ನೆಂಗೆ? ಬೆಳಗ್ಗೆ ಎದ್ದು ಹೋದ್ನಲ್ಲ, ಅವಾಗ ಎಲ್ಲ ಸೇರ್ಕೊಂಡು ಚಿಂದಿ ಆಯ್ತಿದ್ವು. ಆಗ ಒಂದು ಹಳೆ ಪ್ಯಾಂಟ್ ಸಿಕ್ತು, ಅದ್ರ ಜೋಬ್ನಾಗೆ 50 ರೂಪಾಯಿ ಇತ್ತು. ಆ 50 ರೂಪಾಯಿಗೆ ಎಲ್ರು ಚಿಕನ್ ತಿಂದ್ವು. ನನ್ನ ಜೊತೆಗಿರೋರೆಲ್ಲ ಬೀಡಿ ಬೆಂಕಿ ಪುಟ್ನ ತಗೊಂಡು ಹಂಚ್ಕೊಂಡ್ರು. ನನ್ನ ಜೇಬ್ನಾಗೆ ಬೀಡಿ ಹೆಂಗ್ ಬಂತು ಅಂತ ನನ್ಗೆ ಗೊತ್ತಿಲ್ಲ ಕಣವ್ವ. ನೀನ್ ಸುಳ್ಳು ಹೇಳಲ್ಲ ಅಂತ ನನಗೆ ನಂಬಿಕೆ ಇದೆ. ನೋಡಪ್ಪ, ನಾವು ದುಡ್ಡು ಉಳಿಸ್ಬೇಕು. ಒಂದಲ್ಲ ಒಂದ್ ದಿವಸ ನಾವೀ ಪ್ಯಾಟೆ ಬಿಟ್ಟು ನಮ್ ಕಾಡಿಗೆ ನಾವು ವಾಪಸ್ ಹೋಗ್ಬೇಕು ಅಲ್ವಾ? ಹೌದ್ ಕಣವ. ಅವ್ವ, ಇವತ್ತೇನಾಯ್ತು ಗೊತ್ತಾ? ಏನಾಯ್ತು ಮಗ? ಪ್ಯಾಟೆಲಿ ಒಬ್ರಿಗೊಬ್ರಿಗೆ ಹೊಡೆದಾಟ ಆಯ್ತು ಕಣವ. ಹಂಗ? ಹೌದ್ ಕಣವ. ಒಂದ್ 7-8 ಜನಕ್ಕೆ ಹೊಡ್ತಾ ಬಿತ್ತು. ಒಬ್ಬನ್ಗೆ ಬುಲ್ಡೆನೆ ಬಿಚ್ಕೊಂಡು ರಕ್ತ ಸುರಿತಾ ಇತ್ತು ಕಣವ. ನಿನಗೇನು ಆಗ್ಲಿಲ್ಲ ತಾನೆ? ಇಲ್ಲ ಕಣವ. ದ್ಯಾವ್ರ ದೊಡ್ಡೋನು. ಅಲ್ಲ, ಈ ಪ್ಯಾಟೆ ಜನ ಯಾಕೆ ಹಿಂಗ್ ಹೊಡೆದಾಡ್ತಾರೆ ಅಂತೀನಿ. ಯಾಕೆ ರಕ್ತ ಸುರಿಸ್ತಾರೆ? ಓದಾಕೆ ಬರೆಯಾಕೆ ಬರೋ ಹುಡುಗರ್ನ ಈ ಜನ ಕರ್ಕೊಂಡೋಯ್ತಾರೆ. ಅವರೆಲ್ಲ ಹೊಂಟೋದ್ಮ್ಯಾಗೆ ನಾನು ತಿರ್ಗಾ ಒಬ್ಬಂಟಿ. ದೇವಾ ದೇವಾ ದೇವಾ, ನನಗೆ ಕೆಲಸ ಸಿಕ್ತು. ದೇವಾ, ನನಗೆ ಕೆಲಸ ಸಿಕ್ತು ಅಂತ ಖುಷಿ ಏನಾಗಿಲ್ಲ. ನಂಗೂ ಓದಕ್ ಬರೆಯಕ್ ಬಂದಿದ್ರೆ ಕೆಲ್ಸ ಸಿಕ್ತಿತ್ತೇನೋ. ನಾವಿಬ್ರು ಇನ್ನೊಂದ್ಸರ್ತಿ ಯಾವಾಗನ ಮೀಟ್ ಆಗೋಣ. ನಾನು ಆ ದಿನಕ್ಕಾಗಿ ಲೆಕ್ಕ ಹಾಕ್ತಿರ್ತೀನಿ ರಹೀಮ್.
ನಾನಿನ್ ಬರ್ತೀನಿ ದೇವು. ಆಗ್ಲಿ. ನಗ ನಾನಿನ್ ಬರ್ತೀನಿ ಕಣೋ ದೇವು. ಈಗ ನಾನು ಬೆಳೆದು ದೊಡ್ಡವನಾಗಿವ್ನಿ. ಛೀ, ಚಿಂದಿ ಆಯೋದು ಅಂದ್ರೆ ಎಂತ ನಾಚಿಗೇಡು. ಆದ್ರೆ ಬ್ಯಾರೆ ಮಾಡೋದಾದ್ರೂ ಏನು? ಯಾಕಪ್ಪ ನಿನ್ ಮುಖ ಒಂಥರ ಮಾಡ್ಕೊಂಡಿದೀಯ? ಇವತ್ತಿನಿಂದ ನಾನು ಈ ಕೆಲ್ಸಕ್ಕೆ ಹೋಗೋದಿಲ್ಲ ಕಣವ. ಏನಾಯ್ತು ಮಗ? ಈ ಚಿಂದಿ ಆಯೋ ಕೆಲ್ಸ ನಂಗೆ ಬೇಡ ಕಣವ. ಹಂಗಾರ್ ನಮ್ ಪಾಡು? ನಮ್ ಜೊತೆಯವರೆಲ್ಲ ದಿನಗೂಲಿ ಕೆಲ್ಸಕ್ಕೆ ಹೋಗ್ತಾವ್ರೆ. ಕೆಲ್ಸ ಇತ್ತು ಅಂದ್ರೆ ನಂಗೂ ಹೇಳ್ತಾರೆ ಕಣವ. ಒಳ್ಳೇದಪ್ಪ, ನಿಂಗಿಷ್ಟ ಬಂದಂಗ್ ಮಾಡು. ನನ್ನ ಅಪ್ಪಂಗೆ ನನ್ನ ಮೇಲೆ ಶಾನೆ ಪ್ರೀತಿ. ಆ ಪ್ರೀತಿನೇ ಒಂದ್ ದಾರಿ ತೋರಿಸ್ಕೊಡ್ತು. ತಗೊಳ್ಳಿ. ಕೆಂಚಿ ಹೇಳ್ತಾಳೆ ಅವಳ ಮಗನ್ಗೆ ಸೈಕಲ್ ರಿಕ್ಷಾ ತಗೋಬೇಕಂತೆ. ಬ್ಯಾಂಕ್ನಿಂದ ಸಾಲ ತಗೊಳ್ಳೋದಕ್ಕೆ ನೀವು ಸ್ವಲ್ಪ ಸಹಾಯ ಮಾಡಿ. ನನ್ ಮಗ ಚಿಕ್ಕವನಾಗಿದ್ದಾಗ ಚಿಂದಿ ಆಯ್ತಾ ಇದ್ದ, ಈಗ ದೊಡ್ಡವನಾಗವ್ನೆ. ಅದಕ್ಕೆ ಇಷ್ಟು ವರ್ಷ ಕೆಂಚಿ ನಮ್ಮಿಂದ ಏನೂ ಕೇಳಿದ್ದಿಲ್ಲ. ಈಗ ಅವಳ ಮಗನ್ಗೆ ನಮ್ಮಿಂದ ಒಳ್ಳೇದಾಗೋತಿದ್ರೆ ಆಗ್ಲಿ ಬಿಡಿ. ಹಲೋ, ಮ್ಯಾನೇಜರ್ ಸಾಹೇಬ್ರಾ? ಐ ಆಮ್ ಕೃಷ್ಣಕುಮಾರ್ ಹಿಯರ್. ಫೈನ್, ಥ್ಯಾಂಕ್ ಯು. ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತಲ್ಲ. ನಿಮ್ಮ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ನಲ್ಲಿ ನಮ್ಮ ಕಡೆ ಒಬ್ಬ ಹುಡುಗನಿಗೆ ಸೈಕಲ್ ರಿಕ್ಷಾ ತೊಗೊಳೋದಕ್ಕೆ ಸ್ವಲ್ಪ ಹಣದ ಸಹಾಯ ಮಾಡಬೇಕಾಗಿತ್ತು. ಅವ್ನು ಕಳಿಸ್ಕೊಡ್ತೀನಿ, ಸ್ವಲ್ಪ ಸಹಾಯ ಮಾಡಿ ಪ್ಲೀಸ್. ಐ ವಿಲ್ ಕಮ್ ಅಂಡ್ ಸಿ ಯು. ಬಾಯ್ ಬಾಯ್. ನಿನ್ನ ಹೆಸರೇನಪ್ಪ? ದೇವ ಅಂತ. ವಿಳಾಸ? ಓಬಳಪ್ಪ ಕೇರಿ, ವಿಲ್ಸನ್ ಗಾರ್ಡನ್. ಹಾ, ಇಲ್ಲಿ ಸೈನ್ ಮಾಡು. ನಂಗೆ ಸೈನ್ ಮಾಡಕ್ಕೆ ಬರಕ್ಕಿಲ್ಲ ಸ್ವಾಮಿ. ಎಡಗೈ ಕೊಡು. ಪ್ರತಿ ತಿಂಗಳು 200 ರೂಪಾಯಿ ಕಟ್ಟಬೇಕು. 3 ವರ್ಷ ಕಟ್ಟಿದ್ರೆ ನಿನ್ ಸಾಲ ತೀರುತ್ತೆ. ಹಂಗೆ ಆಗ್ಲಿ ಸ್ವಾಮಿ. ಒಂದ್ ಮಾತು ಹೇಳ್ತೀನಿ ದೇವಯ್ಯ, ವಯಸ್ಕರ ಶಿಕ್ಷಣ ಅಂತ ಹೇಳಿ ರಾತ್ರಿ ಹೊತ್ತು ಉಚಿತವಾಗಿ ಶಾಲೆ ನಡೆಸ್ತಾರೆ. ಅಲ್ಲಿಗೆ ಸೇರ್ಕೊ. ಓದು ಬರಹ ಕಲಿಯೋದ್ರಿಂದ ಬಹಳ ಉಪಯೋಗ ಆಗುತ್ತೆ. ಆಯ್ತು ಸ್ವಾಮಿ. ಒಳ್ಳೇದು. ಓಂ ಶ್ರೀ ವೆಂಕಟೇಶಾಯ ನಮಃ. ಓಂ ಶ್ರೀನಿವಾಸಾಯ ನಮಃ. ಲಕ್ಷ್ಮೀಪದೇ ನಮಃ. ನಾಮಯಾನ್ ನಮಃ. ಮೃದಾಂಸಾನ್ ನಮಃ. ಜತ್ಬಂಧೇನೋ ಗೋವಿಂದಾನ್ ನಮಃ. ರಾಸುದಾನ್ ನಮಃ. ದ್ರವೇಣೋ ಶೇಷಾತ್ರಿಯಾನ್ ನಮಃ. ದೇವಾನ್ ನಮಃ. ಕೇಶವಾನ್ ನಮಃ. ಸೂದನಾನ್ ನಮಃ. ಕೂತ್ಕೊಳ್ಳವ. ಮೊದ್ಲು ನಿನ್ ಕೂಡಿಸ್ಕೊಂಡು ಸುತ್ತಾಡಿಸ್ಬೇಕು ಅಂತಲೇ ನನ್ನ ಆಸೆ. ಸೈಕಲ್ ರಿಕ್ಷಾ ಕೊಂಡ್ಕೊಂಡ್ ಮ್ಯಾಗೆ ನಮ್ ನೆರವರೆ ಮಕ್ಕಳಿಗೆ ಸಿಹಿ ತಿಂಡಿ ಹಂಚಿ ಸಂತೋಷ ಪಟ್ವು.
ಮೇಲೆ ಹೊತ್ತಾಯ್ತು. ಏನ್ ಮಕ್ಕ ನೋಡ್ತೀಯ? ಟೈಮ್ ಆಯ್ತು. ಓ ನಡಿಯಪ್ಪ, ನಡಿ ನಡಿ. ಯಾಕೋ ಕಾಲ್ ನೋಯ್ತದೆ ಕಣವ. ದಿನ ಎಲ್ಲ ಸೈಕಲ್ ರಿಕ್ಷಾ ತುಳಿದ್ರೆ ಕಾಲ್ ನೋಯ್ದೆ ಇನ್ನೇನಾಯ್ತದೆ? ಸ್ವಲ್ಪ ದಿವಸ ಹೋದ್ರೆ ಅದೇ ರೂಢಿ ಆಯ್ತದೆ. ಇದೇನವ್ವ ಮಾಡ್ತಿದೀಯಾ? ನಾನು ನಿನ್ ಕಾಲು ಒತ್ತಬೇಕು ಅಂತದ್ರಲ್ಲಿ ನೀನೇ ನನ್ನ ಕಾಲು ಒತ್ತಾ ಇದೀಯಾ? ಇವತ್ತಿನ ಕ್ಲಾಸ್ನ ತಪ್ಪಿಸ್ಕೋಬಾರ್ದು ನಾನು. ಆ ಆ ಏ ಏ ದೇವು ನಮ್ ಪೆಟ್ಟಿಗೆ ತಗೊಂಬ. ದೇವು ಕೂತ್ಕೋ. ಇದ್ ನೋಡು, ನಮ್ ಜಮೀನಿನ ಪಟ್ಟ. ಇದು ಯಾಕವ್ವ ಈಗ? ಇನ್ನಷ್ಟು ಸೇರಿಸ್ಬೇಕಿದಕ್ಕೆ. ಆಗ ನಾವು ನಮ್ಮ ಜಾಗಕ್ಕೆ ವಾಪಸ್ ಹೋಗ್ಬೋದು. ಅವ್ವ, ವಾಪಸ್ ಹೋದ್ಮೇಲೆ ನೀನೊಂದು ಹುಡುಗಿನ ಮದುವೆ ಆಗ್ಬೋದು. ಬೇಡವ್ವ, ನನ್ನ ಮುಖಕ್ಕೆ ಯಾರು ಹೆಣ್ಣು ಕೊಡ್ತಾರೆ? ನಿನ್ನ ಮುಖಕ್ಕೆ ಏನಾಗಿದೆಯಪ್ಪ? ಒಳ್ಳೆ ರಾಜ್ಕುಮಾರ ಇದ್ದಂಗಿದೆಯಾ? ನಮ್ಮ ಜಾಗಕ್ಕೆ ಹೋದ್ಮೇಲೆ ಒಂದು ಬಾವಿ ತೋಡ್ಬೇಕು, ಬೆಳೆ ಬೆಳಿಬೇಕು, ಸುಖವಾಗಿರ್ಬೇಕು. ಅದೇ ನನ್ನ ಕಡೆ ಆಸೆ. ಈ ಬ್ಯಾಟೆ ಬದುಕು ನನಗೆ ಬೇಸರ ಬಂದೋಗದೆ. शहनाज।
ಸೈಕಲ್ ರಿಕ್ಷಾ ಜಗ್ಗಾಡ್ತೈತೆ. ಒಳಗೆ ಒಬ್ರಿಬ್ರು ಪ್ರೀತಿ ಮಾಡ್ಕತ್ತಿರ್ಬೇಕು. ಇವತ್ ರಾತ್ರಿ ಗಿರಿಜಾನ್ ಹೋಗಿ ನೋಡ್ಲೇಬೇಕು ನಾನು. ಈಗ ಇದನ್ನಿಟ್ಕೋ. ನೀ ಏನು ದುಡ್ಡು ಕೊಡ್ಬೇಕಾಗಿಲ್ಲ. ನಾಳೆನು ಬಾ, ಬರ್ತೀಯ ತಾನೆ? ದುಡ್ಡು ಕೊಟ್ಟಾಗ ಬ್ಯಾಡ ಅನ್ಬಾರ್ದು. ಮಡಿಕ, ನಾನೇನ್ ಬರ್ತೀನಿ. ಪೂರಾ ನೆನ್ಕೊಂಡು ಬಂದಿದ್ಯಲ್ಲ ಮಗ. ಬಾಯಲ್ಲಿ ನಾ ಚೆನ್ನಾಗಿ ಒರೆಸ್ತೀನಿ. ನಿಂಗೆ ಮೈ ಹುಷಾರಿಲ್ಲ, ಸುಮ್ಕೆ ಕುಂತ್ಕೊಳ್ಳವ್ವ. ಈ ಮಳೆ ಗಾಳಿಲಿ ಈ ಗುಡಿಸಲ್ನಲ್ಲಿ ಕೂತು ಕೂತು ಕಲ್ಪಟ್ರೊಳಗಿನ ಕಪ್ಪೆಂಗಾಗೋಗ್ಬಿಟ್ಟಿದ್ದೀನಿ ಮಗ. ಯಾಕವ್ವ ಅಳ್ತಿದೀಯಾ? ಎಲ್ಲ ಸರ್ವ ಹೋಗ್ತೈತೆ, ಸ್ವಲ್ಪ ತಡ್ಕೋ. ನೀವು ಮಗ ಏನಾಯ್ತವ? ನನ್ನ ಎದೆಲಿ ಏನು ಹಿಡ್ದಂಗ ಆಯ್ತದಪ್ಪ. ನಿಮ್ ಮನಿಕೊಳವ್ವ, ಎಲ್ಲ ಸರೋಗ್ತೈತೆ. ಮೆಲ್ಗಿಳಿ ತಗಳಪ್ಪ ದುಡ್ಡು. ಬೇಡಮ್ಮ, ಬೇಡ. ಬಮ್ಮ. ಕಂಗ್ರಾಚುಲೇಷನ್ ದೇವಯ್ಯ. ಕೂತ್ಕೋ. ನಿನ್ನ ಹಾಗೆ ನಮ್ಮೆಲ್ಲ ಗ್ರಾಹಕರು ಪ್ರಾಮಾಣಿಕರಾಗಿರಬೇಕು ಅನ್ನೋದೇ ನನ್ನ ಬಯಕೆ. ತಗೋ, ಹೆಬ್ಬೆಟ್ಟಿನ ಗುರುತು ಹಾಕು. ನಂಗೆ ಸೈನ್ ಮಾಡಕ್ ಬರ್ತದೆ ಸರ್? ವಂಡರ್ಫುಲ್. ಅದ್ಭುತ ಮನುಷ್ಯ ಕಣಯ್ಯ ನೀನು. ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ನೀನೇ ಸಾಕ್ಷಿ. ಅಂತೂ ಓದ್ ಬರಹ ಕಲ್ತ್ಬಿಟ್ಟೆ. ಸೈನ್ ಮಾಡು. ಈ ಸಂತೋಷದ ಸಮಾಚಾರನ ನನ್ನೊಬ್ಬಂಗೆ ಹೇಳ್ಬೇಕು. ಅಲ್ಲಿ ಮಠ ತಡ್ಕೊಳಕ್ಕೆ ಆಯ್ತಿಲ್ಲ ನನಗೆ. ಅವ್ವ, ಅವ್ವ, ಅಯ್ಯೋ ಶಿವನೇ, ಮೈ ಕಾದ್ ಕೆಂಡ್ದಂಗೆ ಸುಡ್ತೈತೆ. ಅವ್ವ, ಮಾತಾಡವ್ವ. ನಡಿಯವ್ವ, ಆಸ್ಪತ್ರೆಗೆ ಹೋಗೋಣ.
ಅವ್ವ 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 ಮಾತಾಡವ್ವ ಅವ್ವ ಮಾತಾಡು ಮಾತಾಡವ್ವ ನರ್ಸ್ ಬೇಗ ಬನ್ನಿ ನರ್ಸ್ ನಮ್ಮವ್ವ ಸಾಯ್ತಾವಳೆ ನಿಮ್ಮಮ್ಮನ್ಗೆ ಏನೂ ಆಗಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ನೀವು ನಡೀರಿ, ಸಾಯಂಕಾಲ ಬಂದು ನೋಡಿ. ಅವ್ವ ಈಗ ಮೈಗೆ ಹೆಂಗದೆ? ಇಲ್ಲಿ ತುಂಬಾ ಕಷ್ಟ ಕಣಪ್ಪ, ಉಸಿರೇ ಆಡಕ್ಕಿಲ್ಲ. ನನ್ನ ಇಲ್ಲಿಂದ ಕರ್ಕೊಂಡು ಹೊಂಟೋಗು, ನಾನು ನಮ್ ದೂರದ ಬೆಟ್ಟಕ್ಕೆ ಹೋಗ್ಬೇಕು. ಆಗ್ಲಿ ಕಣವ್ವ, ಕರ್ಕೊಂಡು ಹೋಯ್ತೀನಿ. ನೀ ಮೊದಲು ಹುಷಾರಾಗು. ನೋಡ್ತಿದ್ಯಲ್ಲಪ್ಪ, ನಾ ಹುಷಾರಾಗಿಲ್ಲೇನು? ನರ್ಸ್, ನಮ್ಮವ್ವನ್ನ ಕರ್ಕೊಂಡು ಹೋಗ್ಬೋದಾ? ಅದೆಲ್ಲ ಆಗೋದಿಲ್ಲಪ್ಪ, ಡಾಕ್ಟರ್ ಬಂದು ಚೆಕ್ ಮಾಡಿ ಹೇಳಬೇಕು. ಓ, ಇನ್ನೇನ್ ಡಾಕ್ಟರ್ ಬರೋ ಗೊತ್ತಾಯ್ತು. ಡಾಕ್ಟರ್, ಇವರು ಪೇಷಂಟ್ ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ ಕಿಂಚಿ, ನಿನ್ನ ಆರೋಗ್ಯ ಸ್ವಲ್ಪ ಸುಧಾರಿಸಿದೆ. ಡಾಕ್ಟ್ರೇ, ನಮ್ಮವ್ವನ್ನ ಕರ್ಕೊಂಡು ಹೋಗ್ಬೋದಾ? ಇನ್ನೂ 2-3 ದಿವಸ ಇಲ್ಲೇ ಇರಬೇಕು, ಟ್ರೀಟ್ಮೆಂಟ್ ತಗೋಬೇಕು. ಏನವ್ವ ಇದು? ನನ್ನನ್ನ ಇಲ್ಲಿಂದ ಈಗಿಂದ ಈಗಲೇ ಕರ್ಕೊಂಡು ಹೋಗ್ಬಿಡು ದೇವು. ಇಲ್ಲಿದ್ರೆ ನಾನು ಸತ್ತೇ ಹೋಯ್ತೀನಿ. ಸತ್ರೆ ಅಲ್ಲೇ ಸಾಯ್ಬೇಕು. ಇಲ್ಲಲ್ಲ,
ಯಾರು? ಈ ಪರಿಸ್ಥಿತಿಲಿ ಅವನ್ನ ನಮ್ ದೂರದ ಪಟ್ಟ ಭೂಮಿಗೆ ಕರ್ಕೊಂಡು ಹೋಗೋದಾದ್ರೂ ಹೆಂಗೆ? ಲಾರಿ ಅಥವಾ ಬಸ್ನಾಗ ಪ್ರಯಾಣ ಹೊಂಟು ಅಲ್ಲಿಂದ ಆಚೆಗೆ ನಡ್ಕೊಂಡು ಹೋಗೋದು ಅವಂಗಾಗಕ್ಕಿಲ್ಲ. ಇರ್ಲಿ, ಈ ಸೈಕಲ್ ರಿಕ್ಷಾದಾಗೆ ಅವನ್ ಕೂಡಿಸ್ಕೊಂಡು ಕರ್ಕೊಂಡು ಹೋಯ್ತೀನಿ. ಅವ್ರ ತಾಕತ್ತು ನನಗಿನ್ನ ಐತೆ. ಎಂತ ಗಾಳಿ ಬೀಸ್ತಾ ಇತ್ತು ಮಗ. ಇಂಥ ಗಾಳಿ ಕುಡಿದು ಎಷ್ಟೋ ವರ್ಷ ಆಗಿತ್ತು. ಹೊಗೆ ಗೂಡಾಗಿದ್ದ ನನ್ನ ಎದೆ ಗೂಡು ಅಳ್ದಂಗಾಯ್ತು. ನೀನ್ ಹೇಳಿದ್ ನಿಜ ಕಣವ. ಈ ಪ್ಯಾಟಿ, ಈ ಜನಜಂಗ್ಳಿ, ಒಡದಾಟ, ಕಳ್ಕಾಕರು, ಪೊಲೀಸರು, ಭಿಕ್ಷುಕರು, ಬ್ಯಾಡಪ್ಪ ಬ್ಯಾಡ. ಆ ನರಕ ಯಾವ ಜನ್ಮಕ್ಕೂ ಬ್ಯಾಡ. ನಮ್ಮೂರಾಗೆ ಎತ್ತ ಮಕ ಮಾಡಿದ್ರು ಕಾಡು ಮಲ್ಲೆ, ಹಸ್ರು ಹಸ್ರು, ಮ್ಯಾಲೆ ನೀಲಿ ಆಕಾಶ, ಕೆಳಗ್ ಭೂಮಿ. ನಿಜ ಕಣವ. ಅಂತ ಕಡೆ ಸತ್ರುನುವೆ ಒಂದು ನೆಮ್ಮದಿ. ಅವ್ವ, ಈಗ ಹೆಂಗೈತವ ಮೈಗೆ? ನನಗೇನೂ ಆಗಿಲ್ಲಪ್ಪ. ಮೈನಲ್ಲಿ ಜ್ವರ ಸುಡ್ತೈತೆ ಅಷ್ಟೇ. ಆದ್ರೆ ನನ್ನ ಮನಸ್ಸು ಆರೋಗ್ಯವಾಗೈತೆ.
ತಗಳವ, ಈ ಹಣ್ಣು ಬಹಳ ರುಚಿಯಾಗವೆ. ಅವ ದೇವು, ನನಗೊಂದು ಕನಸು ಬಿತ್ತು. ಆ ಕನಸ್ನಾಗೆ ಹುಡುಕ್ತಾ ಅಲ್ಲಿಗೂ ಬಂದ. ಅಲ್ಲಿಂದ ಓಡ್ತಾ ಹೋದೆ. ಅವನು ಓಡ್ತಾ ನನ್ನ ಹಿಂದೆ ಬಂದ. ಇದೊಳ್ಳೆ ಕಥೆ ಆಯ್ತಲ್ಲ ಅಂತ ನಾನು ನೆಲ್ಲಿಕಾಯಿ ಮರ ಹತ್ತಿ ನಾನೇ ಮರ ಆದೆ. ಅವನು ಅಲ್ಲಿಗೂ ಬಂದ. ಅತ್ತ ಇತ್ತ ನೋಡಿ ನಿಂತು ನನ್ ಬುಡಕ್ಕೆ ಹುಚ್ಚಿ ಹೋಯ್ದ. ನಾನ್ ನೆಲ್ಲಿಕಾಯಿ ಕಿತ್ತು ಅವನ ಮೇಲೆ ಹಾಕ್ದೆ. ನಿಜವಾಗ್ಲೂ ಒಳ್ಳೆ ಕನ್ಸು ಕಣವ. ನಿನ್ನಂಗೆ ನಾನು ಒಂದ್ ದೊಡ್ಡ ಮರವಾಗ್ಬೇಕು. ಆಗ ನಾನ್ ನಡಿಬೇಕಿಲ್ಲ, ಈ ಸೈಕಲ್ ತುಳಿಬೇಕಿಲ್ಲ. ಒಂದ್ ದೊಡ್ಡ ಮರವಾಗಿ ಬೆಳೆದು ಕೊಂಬೆ ರೆಂಬೆನೆಲ್ಲ ಚಾಚ್ಕೊಂಡಿದ್ರೆ ಎಷ್ಟು ಚಂದ. ನಾನು ಎಳೆ ಕೂಸಾಗಿದ್ದಾಗ ನನ್ನವ್ವ ನನ್ ಚಂದಾಗಿ ನೋಡ್ಕತಿದ್ಲು. ಈಗ ನಾನು ಅವಳನ್ನ ಹಂಗೆ ನೋಡ್ಕೋಬೇಕು. ಅವ್ವ ಇದನ್ನ ತಿನ್ಬೈದು ಅನ್ಕತೀನಿ. ಎದೆ ನೋಯ್ತದೆ, ಏನೋ ಹಿಡ್ಕೊಂಡಂಗ ಆಯ್ತದೆ, ತಿನ್ನಕ್ಕೂ ಆಗ್ತಾ ಇಲ್ಲ. ಏನವ್ವ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಮಗ, ನಿನ್ ಬಿಟ್ಟು ಹೊಂಟೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲಿಗವ್ವ? ಸಾಯೋ ಹೊತ್ತು ಹತ್ರ ಬಂದೈತೆ ಮಗ. ಅದೇ ನನ್ನ ಕನಸಿನ ಅರ್ಥ.
ಹಂಗೆಲ್ಲ ಮಾತಾಡ್ಬೇಡ ಕಣವ. ನನ್ನನ್ನು ಒಂಟಿಯಾಗಿ ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡ. ಮಗ ದೇವು, ನಾ ಹೇಳೋದನ್ನ ಚಂದ ಕೇಳಿಸ್ಕೋ ಅಪ್ಪ. ನೀ ನಮ್ಮ ಜಾಗಕ್ಕೆ ಹೋದ್ಮೇಲೆ ಒಂದು ಬಾವಿ ತೋಡು, ಬೇಕಾದ್ದು ಬೆಳಿ, ಮರ ಗಿಡ ಬೆಳೆಸು. ಅವು ದೊಡ್ಡವಾದ್ಮೇಲೆ ನಾನು ನಿಮ್ಮಪ್ಪ ಅತ್ತೆ ಹುಟ್ಟಿ ಬಂದು ಅಲ್ಲಾಟ ಆಡ್ತೀವಿ. ಅಲ್ಲಿ ನೋಡವ, ದೂರದಾಗೆ ಬೆಟ್ಟ ಕಾಣ್ತೈತೆ. ಈ ನಮ್ ಕುದುರೆನ ಜೋರಾಗಿ ಓಡಿಸ್ತೀನಿ. ಒಂದೇ ಓಟಕ್ಕೆ ಹೋಗಿ ನಮ್ ಜಾಗಕ್ಕೆ ಸೇರ್ಕಂತೀವಿ. ಓಡು ಕುದುರೆ ಓಡು, ಓಡು ಕುದುರೆ ಓಡು, ಓಡು ಕುದುರೆ ಓಡು, ಓಡು ಓಡು. ಅವ್ವ ಅವ್ವ ಅವ್ವ, ಅವ್ವ, ನನ್ನವ್ವ ಸತ್ತೋದ್ದು ಅಂತ ನಂಗೆ ನಂಬೋಕೆ ಆಯ್ತಿಲ್ಲ. ಈಗಲೂ ಅವಳ ಮಾತುಗಳು ನಂಗೆ ಕೇಳಿಸ್ತಿವೆ. ಚಿಂತಿಸ್ಬೇಡ ಮಗ, ನಾನು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ, ನಿನ್ನನ್ನು ತೊಂದರೆಗಳಿಂದ ಕಾಪಾಡ್ತೀನಿ ಅಂತವಳೆ. ನಿಜ ನನ್ನವ್ವ. ನೀನೀಗ ಶಾಂತಿಯಿಂದ ಮಲಗು. ನಾಳೆ ಬೆಳಿಗ್ಗೆ ನಾವಿಬ್ರು ನಮ್ಮ ಪ್ರಯಾಣನ ಮುಂದುವರ್ಸೋಣ. ಅವ್ವನ ಬೂದಿ ತುಂಬಿರೋ ಈ ಮಡಿಕೆನ ನನ್ನ ಪೆಟ್ಟಿಲಿ ಜೋಪಾನವಾಗಿಟ್ಕತೀನಿ. ನನ್ನವ್ವ, ನಿನ್ನ ನಾನು ನಮ್ಮ ಜಾಗಕ್ಕೆ ಕರ್ಕೊಂಡೋಯ್ತೀನಿ. ನಾವಲ್ಲಿಗೆ ಹೋಯ್ತಾ ಇದ್ದೀವಿ ಕಣವ್ವ. ನಮ್ಮ ಜಾಗ ತಲುಪೋದಕ್ಕೆ ಇನ್ನು ಕೆಲವೇ ಗಂಟೆಗಳು ಸಾಕು.
ಏನ್ರಪ್ಪ ಅಲ್ಲಿ ಕಾಣೋ ದೂರದ ಬೆಟ್ಟಕ್ಕೆ ಹೋಗಕ್ಕೆ ಯಾವ ದಾರಿ ಹತ್ರ? ಆ ಬೆಟ್ಟಕ್ಕ ಸ್ವಾಮಿ ಇದೇ ದಾರಿಲಿ ನೆಟ್ಟಗೋಗಿ. ಬಿಜಾಪುರಕ್ಕೆ ಹೋಗಿ ಗೋಲ್ ಗುಂಬಸ್ ನೋಡ್ತೀನಿ, ಹೈದರಾಬಾದ್ನಲ್ಲಿ ಗೋಲ್ಕೊಂಡ, ಆಗ್ರಾದಲ್ಲಿ ತಾಜ್ ಮಹಲ್, ದಿಲ್ಲಿಲಿ ಕುತುಬ್ ಮಿನಾರ್ ನೋಡ್ತೀನಿ, ಆಮೇಲೆ ಕುಂಭಮೇಳದ ಹೊತ್ತಿಗೆ ಅಲಹಾಬಾದ್ ತಲುಪ್ತೀನಿ. ದೇಶನ ಹೀಗೆ ಸುತ್ತಾಡೋದು ಅಷ್ಟು ಕಷ್ಟ ಅಲ್ಲ, ಮಾತಾಡೋದಕ್ಕೆ ಯಾರು ಜೊತೆ ಇಲ್ದೇ ಇರೋದೇ ನಿಜವಾದ ಕಷ್ಟ. ಅರೆ, ಒಂದ್ ಸೈಕಲ್ ರಿಕ್ಷಾ, ಅದ್ರಲ್ಲಿ ಯಾರು ಕುಳಿತಿಲ್ಲ. ಓ, ದೇವರೇ ಕಳಿಸಿರ್ಬೇಕು. ಸ್ವಲ್ಪ ನಿಂತ್ಕೋ. ಯಾವ ಕಡೆ ಪ್ರಯಾಣ ಹೊರಟಿದೀಯ? ಅಲ್ಲಿ ಕಾಣ್ತಾ ಆಯ್ತಲ್ಲ ದೂರದ ಬೆಟ್ಟ, ಅಲ್ಲಿ ನಮ್ಮೂರೈತೆ, ಅಲ್ಲಿಗೆ ಹೋಯ್ತಾ ಆಯ್ತೀನಿ. ಸಂತೋಷ. ಸ್ವಲ್ಪ ದೂರ ನಾನು ನಿನ್ ಜೊತೆ ಬರ್ಬೋದಾ? ಅದ್ಯಾಕೆ ಸ್ವಾಮಿ ಹಂಗೆ ಕೇಳ್ತೀರಿ? ಬನ್ನಿ ಕುಂತ್ಕೊಳ್ಳಿ. ಸ್ವಾಮ್ಯಾರ, ತಮ್ಮ ಪ್ರಯಾಣ ಎತ್ ಕಡೆಗೆ ಅಂತ ಕೇಳ್ಬೋದ್ರಾ? ಉತ್ತರ ಭಾರತದಲ್ಲಿರೋ ಪ್ರಯಾಗದ ಕಡೆಗೆ. ಅಲ್ಲಿ ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿ ದೊಡ್ಡ ಕುಂಭಮೇಳ ನಡೆಯುತ್ತೆ. ಅಲ್ಲಿಗೆ ಹೋಗೋದೇ ನನ್ನ ಉದ್ದೇಶ. ಅಂದಂಗೆ ತಮ್ಮೂರು? ಕುಂಭಕೋಣಂ ಅಂತ ತಮಿಳ್ನಾಡಲ್ಲಿ ಒಂದು ಚಿಕ್ಕ ಊರು. ಸನ್ಯಾಸ ದೀಕ್ಷೆ ಪಡಿಬೇಕು ಅನ್ನೋ ಉದ್ದೇಶದಿಂದ ತಾಯಿ, ತಂದೆ, ಮನೆ, ಊರು ಎಲ್ಲಾ ಬಿಟ್ಟು ಹೊರಟಿದ್ದೀನಿ. ಜಗನ್ಮಾತೆಯ ದರ್ಶನ ನನ್ನ ಪರಮೋದ್ದೇಶ. ಅಲ್ಲಿಯವರೆಗೂ ನಿಲ್ಲದ ನಿರಂತರ ಯಾತ್ರೆ ನನ್ನದು. ಇದು ನನ್ನ ವಿಚಾರ. ನಿನ್ನ ನೋಡಿದ್ರೆ ಯಾವುದೋ ದೊಡ್ಡ ಸಾಧನೆಗೋಸ್ಕರ ಹೊರಟಿರೋ ಹಾಗಿದೆ. ಅಂದ್ಹಾಗೆ ನಿನ್ನ ಹೆಸರು? ದೇವ ಅಂತ. ಅಲ್ಲಿ ಕಾಣೋ ದೂರದ ಬೆಟ್ಟದ ಆಚೆಗೆ ನಮ್ಮ ಊರೈತೆ. ಅಲ್ಲಿಗೆ ನಾನು ನಮ್ಮವ್ವನೂ ಹೋಯ್ತಾ ಇದ್ದೀವಿ. ನಿಮ್ಮವ್ವನ? ನಿಮ್ಮವ್ವ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ? ನಮ್ಮವ್ವ ಅಲ್ಲಿ ಪೆಟ್ಟಿಗೆ ಒಳಗೆ ಬೂದಿಯ ಕುಂತವಳೆ. ಅವಳ ಆಸೆ ಈಡೇರಿಸ್ಬೇಕಂತಲೇ ಅಲ್ಲಿ ಹೊಂಟಿವ್ನಿ ಸ್ವಾಮಿ. ದೇವ, ನಿಲ್ಸು. ನಿನ್ ನೋಡಿದ್ರೆ ತುಂಬಾ ದಣದಾಗಿದೆ. ನೀನ್ ಕೂತ್ಕೋ, ನಾನ್ ಗಾಡಿ ಓಡಿಸ್ತೀನಿ. ಇವನಿಗೆ ಹುಟ್ಟು ಸಾವುಗಳ ನಡುವಣ ವ್ಯತ್ಯಾಸನೇ ಗೊತ್ತಿಲ್ಲ. ಸಾವು ಅಂದ್ರೆ ಅದೊಂದು ರೀತಿ ನಿದ್ರೆ. ಯಾವಾಗ ಬೇಕಾದ್ರೂ ತನ್ನ ತಾಯಿ ನೆಬ್ಬಿಸ್ಬೋದು ಅಂತ ಭಾವಿಸಿರೋ ಹಾಗೆ ಕಾಣಿಸ್ತಿದೆ. ಒಳ್ಳೆ ಮನುಷ್ಯ, ಆದ್ರೆ ಖಂಡಿತ ಸ್ವಲ್ಪ ವಿಚಿತ್ರ. ಸ್ವಾಮಿ ಸ್ವಲ್ಪ ನಿಲ್ಲಿಸ್ರಿ. ಇಲ್ಲೆಯ ನಮ್ಮ ಪಟ್ಟ ಭೂಮಿ ಇರೋದು. ಅಯ್ಯೋ ದೇವ್ರೆ, ದೇವಾ, ನಾವ್ ಈ ಗುಡ್ಡನ ಹತ್ತಬೇಕಾ? ದೇವಾ, ದೇವಾ, ನನಗೋಸ್ಕರ ಸ್ವಲ್ಪ ನಿಂತ್ಕೋ. ಅಷ್ಟು ಜೋರಾಗಿ ಓಡ್ಬೇಡ. ಓ, ಒಳ್ಳೆ ಬೆಟ್ಟದ ಕುರಿ ತರ ಓಡ್ತಾ ಇದೆಯಲ್ಲ. ನನ್ನ ಕಾಲು. ಅಯ್ಯೋ, ಸೈಕಲ್ ರಿಕ್ಷಾ ಹಿಡಿದಿದ್ದಕ್ಕೆ ನನಗೆ ಸಿಕ್ಕ ಫಲ ಇದು. ದೇವ್ರು ನನ್ನನ್ನ ಚೆನ್ನಾಗಿ ದಂಡಿಸ್ತಿದ್ದಾನೆ. ನಿನ್ನ ಜಾಗ ಎಲ್ಲಿ ತೋರ್ಸಯ್ಯ ದೇವ? ಇಲ್ಲೇ ಇಲ್ಲ ಇರಬೇಕು ಸ್ವಾಮಿ. ಇದು ನಮ್ಮ ಭೂಮಿ ಪಟ್ಟ. ಇದನ್ನ ನೋಡಿ ಯೋಳಿ ಸ್ವಾಮಿ.
ಇದರಿಂದ ಯಾವ ಉಪಯೋಗನೂ ಇಲ್ಲ ದೇವ. ನಿನ್ನ ಜಾಗ ಅನ್ನೋಕೆ ಯಾವ ಗುರುತು ಕಾಣ್ತಿಲ್ಲ. ಹೀಗೆ ಮಾಡು, ನಿನಗಿಷ್ಟ ಬಂದ ಜಾಗ ಆರಿಸ್ಕೋ. ಅದ್ ಹೆಂಗಾಯ್ತದೆ ಸ್ವಾಮಿಯವರ? ನಮ್ದಲ್ದ ಭೂಮಿನ ನಾವೆಂಗ್ ತಗೊಳ್ಳೋದು? ಇಲ್ಲಿ ನೋಡು, ಇಲಿಗೂಡು. ಆ ಇಲಿ ಇಲ್ಲಿ ವಾಸ ಮಾಡೋಕೆ ಯಾರ ಅಧಿಕಾರ ಕೊಟ್ಟಿದ್ದಾರೆ? ನಿನಗೆ ಈ ಪಟ್ಟ ಗಿಟ್ಟ ಏನು ಬೇಕಾಗಿಲ್ಲ. ಈ ಜಾಗ, ಈ ಭೂಮಿ ಎಲ್ಲ ನಿಂದೆ. ಸೌದೆಗೆ, ಪೀಠೋಪಕರಣಗಳಿಗೆ ಅಂತ ಮನುಷ್ಯನಿಗೆ ಎಷ್ಟು ದಾಹ ಅಂದ್ರೆ ಈ ಜಾಗ ಮರುಭೂಮಿ ಆಗಿ ಹೋಗಿದೆ. ಆದ್ರೂ ಎಲ್ಲೋ ಆಳದಲ್ಲಿ ನೀರು ಇರಲೇಬೇಕು. ದೇವ, ಬಾಯ್ಲೆ. ನೋಡು, ಈ ಜಾಗದಲ್ಲಿ ಜಲ ಸಿಗತ್ತೆ. ಬಹಳ ಆಳ ಏನಿಲ್ಲ, ಒಂದ್ 5-6 ಅಡಿ ತೋಡಿದ್ರೆ ಸಾಕು, ಸಮೃದ್ಧವಾಗಿ ನೀರ್ ಸಿಗತ್ತೆ. ಇಲ್ಲೇ ಬಾವಿ ತೋಡು ದೇವ. ನೀವ್ ಹೇಳ್ದಂಗೆ ಮಾಡ್ತೇನೆ ಸೋಮೆ. ದೇವ, ಜಲವೇ ಸಕಲ ಜೀವ ಕೋಟಿಗಳ ಜೀವನ ವಿಕಾಸಕ್ಕೆ ಆಧಾರ. ಹೌದು ಸೋಮೆ. ನಾನು ಈಗ ಇಲ್ಲಿಂದ ಹೊರಟೆ. ದೇವ, ಆ ನಿನ್ನ ತಾಯಿ ಅಸ್ಥಿಯನ್ನ ನನಗ್ ಕೊಡು. ಪ್ರಯಾಗದಲ್ಲಿರೋ ಸಂಗಮದಲ್ಲಿ ಅದನ್ನ ವಿಸರ್ಜನೆ ಮಾಡ್ತೀನಿ. ಅದೇ ನಿನ್ನ ತಾಯಿಗೆ ನಾನು ಸಲ್ಲಿಸೋ ಕಿರು ಕಾಣಿಕೆ. ಅವ್ವ, ನೀನು ಕುಂಭಮೇಳನ ಕಣ್ತುಂಬ ನೋಡಿವಂತೆ ಕಣವ. ಶತಮೂರ್ಖ, ಶತಮೂರ್ಖ. ಈ ಬಟಾ ಬಯಲು ಬಂಜರು ಭೂಮಿಲಿ ಒಬ್ಬನೇ ಹೇಗಾದ್ರೂ ಬದುಕಿರ್ತಾನೋ. ವಾಪಸ್ ಬರುವಾಗ ಕಾಶಿ ವಿಶಾಲಾಕ್ಷಿ ದರ್ಶನ ಮಾಡ್ತೀನಿ, ಕಲ್ಕತ್ತಾದಲ್ಲಿ ಕಾಳಿ ಮಾತೆ, ಬೆಜವಾಡದಲ್ಲಿ ಕನಕದುರ್ಗ, ಶ್ರೀಶೈಲದಲ್ಲಿ ಭ್ರಮರಾಂಬ, ಕಂಚಿಲಿ ಕಾಮಾಕ್ಷಿ, ಮಧುರೆಯಲ್ಲಿ ಮೀನಾಕ್ಷಿ ದರ್ಶನ ಮಾಡ್ತೀನಿ. ಈಗ ಜೊತೆಗೊಬ್ಬರು ಸಿಕ್ಕಿದ್ರೆ ಅನ್ನುತ್ತಿದೆ, ನನ್ನ ಯಾತ್ರೆ ಯುದ್ಧಕ್ಕೂ ಅವರೊಂದಿಗೆ ಮಾತಾಡ್ತಾ ಇರ್ಬೋದಾಗಿತ್ತು. ಈ ಜಾಗದಲ್ಲಿ ನಿನ್ನ ಸ್ಥಿನ ಮಣ್ಣು ಮಾಡ್ತೀನಿ ಕಣವ. ಅಪ್ಪನ ಪಕ್ಕದಲ್ಲಿ ನೆಮ್ಮದಿಯಾಗಿ ಮಲಗು. ತೂರ್ಕೊಳ್ಳೋವಷ್ಟು ಮಟ್ಟಿನ ಈ ಜಾಗ ನನಗೆ ಸಾಕು.
ಬಾವಿ ತೆಗೆಯೋ ಕೆಲಸ ಮುಗೀತು, ನೀರು ಬಂತು. ನಾನೀಗ ರಾಗಿ, ಕುಂಬಳಕಾಯಿ ಎಲ್ಲ ಬೆಳಿಬೋದು. ಅವ್ವ, ನೀನ್ ಬಯಸಿದ್ದನ್ನೆಲ್ಲ ನಾನು ಮಾಡಿದ್ದೀನಿ ಕಣವ್ವ. ಕಮಲ, ವಿಮಲಾ, ನೀವಿಬ್ರು ರಸ ತುಂಬ್ಕೊಂಡಿದ್ದೀರಿ. ಒಳ್ಳೆ ಅಡಿಗೆ ಮಾಡಿ ಹಬ್ಬ ಮಾಡಕ್ಕೆ ಸಜ್ಜಾಗಿದ್ದೀರಿ. ಈಟೊಂದು ರುಚಿಯಾದ ಕುಂಬಳಕಾಯಿ ಪಲ್ಯ ಇಲ್ಲಿಗೆ ಬಂದ್ಮ್ಯಾಲೆ ಇದೇ ಮೊದಲು ನಾ ತಿಂತಿರೋದು. ನಾನೇ ಬೆಳೆದಿದ್ದನ್ನು ತಿನ್ನೋದು ರುಚಿ ಏನು ಅನ್ನೋದು ನನಗಿವಾಗ ತಿಳಿತು. ನಮ್ ಕೈಯಾರೆ ಬೆಳೆದದ್ದನ್ನ ನಾವೇ ತಿನ್ನೋದ್ರಲ್ಲಿ ಎಷ್ಟೊಂದು ಸಂತೋಷ ಇದೆ ಅಲ್ವರ? ನೀ ಹೇಳೋ ಮಾತು ನಿಜ ಕಣಮ್ಮಿ. ನಾವಿರೋ ಜಾಗ ಬಟಾ ಬಯಲು. ಇಲ್ಲಿ ಮರಗಳಿದ್ರಿ ಎಷ್ಟು ಚಂದ, ದೊಡ್ಡ ದೊಡ್ಡ ಮರಗಳು. ಹಿಂದೆ ನಾವು ಕಾಡಾಗಿದ್ವಲ್ಲ ಹಂಗೆ. ಏನಂತೀಯ ಕೂಸು? ಈ ಮಾತ್ನ ಅವನ್ಗೇಳಪ್ಪ. ಇವತ್ತಿನಿಂದ ಬೆಳೆ ತೆಗೆಯೋ ಕಸುಬು ನಂಗೆ ಬೇಡ ಅಂತ ಬಿಟ್ಬಿಟ್ಟೆ. ಇನ್ನು ಮುಂದೆ ಮರಗಳನ್ನು ಬೆಳೆಸ್ತೀನಿ. ದೊಡ್ಡ ದೊಡ್ಡ ಮರಗಳಾಗಬೇಕು. ಅವು ಬೋಳು ಗುಡ್ಡಗಳನ್ನ ಹಸಿರಾಗ ಮಾಡ್ತೀನಿ. ಆಮೇಲೆ ಅದೊಂದು ದೊಡ್ಡ ಕಾಡಾಗ್ತೈತೆ, ದೊಡ್ಡ ಕಾಡು. ದಿನನಿತ್ಯ 100 ಬೀಜನ ಆಯ್ದು ನಡ್ತೀನಿ. ಅವುಗಳ ಪೋಷಣೆ ಮಾಡ್ತೀನಿ ನಾನು ಸಾಯೋವರೆಗೂ. ಇದರಿಂದ ನಿನಗೆ ಸಂತೋಷ ಆಯ್ತದೆ ಅಲ್ವೇನವ್ವ? ನನ್ನವ್ವಂಗೆ ಈಗ ಬಹಳ ಸಂತೋಷ ಆಯ್ತದೆ. ನಿನ್ನ ತೋಳಲ್ಲಿ ನಾನು ಮಲೆಗೆ ನಿದ್ದೆ ಹೋದಾಗಲೆಲ್ಲ ಮೇಲಿನ ಆಕಾಶ ನನಗೆ ಹೊದಿಕೆಯಾಗಿ ರಕ್ಷಣೆ ಕೊಡ್ತಾ ಇದೆ ಅವ್ವ. ಒಳ್ಳೆ ಹಸಿರು ಬಣ್ಣ ತಿರ್ಕೊಂಡಿದ್ದೀಯಾ. ನೀನ್ ಫಲ ಕೊಡೋದ್ನೇ ಕಾಯ್ತೀವ್ನಿ.
ಒಂದೊಂದು ಸಾರಿ ನಾನು ಒಬ್ಬಂಟಿ ಅಂತ ನನಗನ್ನಿಸ್ತದೆ. ಒಂದೊಂದು ಸಾರಿ ನನ್ನಲ್ಲಿ ಏನೋ ಭಯ ಆವರಿಸ್ಕೊಡ್ತದೆ. ಅವ್ವ, ನನ್ನನ್ನು ಬಲವಾಗಿ ಹಿಡ್ಕೋ ಅವ್ವ, ನನ್ನ ಒತ್ತಿ ಹಿಡ್ಕೋ ಅವ್ವ. ಈ ಬಟ ಬಯಲು ಮತ್ತು ಕಣಿವೆ ಕಾಡು ಇದೆಲ್ಲ ಸೇರಿ ಒಂದೇ ದೊಡ್ಡ ಕಾಡಾಗ್ಬಿಟ್ಟದೆ. ರೆಕ್ಕೆ ಮೂಡಿದ ಹಕ್ಕಿ ಹಾಂಗ ಹಾರಿ ನಾನು ನಿನ್ನನ್ನು ಸೇರ್ಕೋಬೇಕು ಅನ್ನೋ ಹಂಬಲ ನನಗೆ. ಅವ್ವ, ನೀನು ಮೋಡಗಳ ಆಚೆ ಉತ್ಕೊಂಡಿದೀಯಾ ಅಥವಾ ಮರಗಳ ಹಿಂದೆನಾ? ಅವ್ವ, ನಾನು ಒಬ್ಬಂಟಿ ಎನ್ನಿಸ್ತಾ ಇದ್ದೆ. ನಾನು ದಣದು ಸುಸ್ತಾಗಿ ಹೋಗಿದ್ದೀನಿ. ನನ್ನ ಹತ್ರಕ್ಕೆ ಬಾ ನನ್ನವ್ವ. ನಿನ್ನ ತೊಡೆ ಮ್ಯಾಲ ತಲೆ ಇಟ್ಟು ಆಯಾಸ ಕಳ್ಕತೀನಿ. ಬಾರವ್ವ, ಬಾ ನನ್ನವ್ವ, ಬಾ. ಯಾರು ಸ್ವಾಮಿ ತಾವು? ನನ್ನ ಹೆಸರು ಶಿವಾನಂದ ಸ್ವಾಮಿ ಅಂತ. ನಾನೊಬ್ಬ ಸ್ನೇಹಿತನ ಹುಡುಕ್ತಾ ಬಂದೆ. 40 ವರ್ಷಗಳ ಹಿಂದೆ ಅವನು ನನ್ನನ್ನು ಸೈಕಲ್ ರಿಕ್ಷಾದಲ್ಲಿ ಇಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಬಂದಿದ್ದ. ಆಗ ಬರೀ ಬೋಳಾಗಿದ್ದ ಈ ಪ್ರದೇಶ ಈಗ ದೊಡ್ಡ ಕಾಡಾಗ್ಬಿಟ್ಟಿದೆ. ದಾರಿ ತಪ್ಪಿದಿನ ಅಂತ ನನಗನ್ನಿಸ್ತಿದೆ. ಇಲ್ಲ ಸ್ವಾಮಿ, ನೀವು ದಾರಿ ತಪ್ಪಿಲ್ಲ. 40 ವರ್ಷದ ಹಿಂದೆ ನಿಮ್ಮನ್ನ ಸೈಕಲ್ ರಿಕ್ಷಾದಲ್ಲಿ ಕರ್ಕೊಂಡು ಬಂದಿದ್ದೋನು ನಾನೇ. ನನ್ನ ಹೆಸರು ದೇವ. ದೇವಯ್ಯ? ಆ ದೇವಯ್ಯ ನೀನೇನಾ? ಹೌದು ಸ್ವಾಮಿ. ಆಗ ನಿನ್ನ ನೋಡಿದ್ದಕ್ಕೂ ಈಗ ನೋಡ್ತಾ ಇರೋದಕ್ಕೂ ತುಂಬಾ ಬದಲಾವಣೆ ಕಾಣ್ತಿದ್ದೀನಿ. ನಿಜ ಸ್ವಾಮಿ, ನಿಜ. ದೊಡ್ಡ ಬಿರುಗಾಳಿಗೆ ಉರುಳು ಬಿದ್ದ ಮರದಂಗೆ ನಾನೀಗ ಬಂದೇರಿ. ಏನ್ ಅದ್ಭುತ! ನನಗಿದನ್ನು ನಂಬೋದಕ್ಕೆ ಆಗ್ತಿಲ್ಲ. ಏನಿದು ಅದ್ಭುತ! ನಿಜವಾಗಿ ಇದೊಂದು ಅದ್ಭುತವೇ. ಇಷ್ಟೊಂದು ದೊಡ್ಡ ಕಾಡು ಬೆಳೆದಿದ್ದಾದ್ರೂ ಹೇಗೆ? ಈ ಕಾಡಿನ ಪ್ರತಿಯೊಂದು ಮರನೂ ನೆಟ್ಟು ಬೆಳೆಸಿದ್ದು ನಾನೇ. ನೀನಾ ದೇವಯ್ಯ? ನೀನಾ? ನೀನು ನೆಟ್ಟು ಬೆಳೆಸಿದ ಕಾಡ ಇದು? ಇಲ್ಲಿ ಬರೀ ಮರಗಳು ಮಾತ್ರ ಇಲ್ಲ, ಪ್ರಕೃತಿಯಲ್ಲಿ ವಾಸ ಮಾಡೋ ಪ್ರಾಣಿ ಪಕ್ಷಿಗಳು ಅವೆ. ಕಾಡು ಬೆಳೆದ ಮ್ಯಾಗೆ ಅವಾಗವೇ ಬಂದು ಸೇರ್ಕೊಂಡವೆ. ದೇವಯ್ಯ, ಈ ಕಾಡನ್ನ, ಈ ಮರಗಳನ್ನ ಹೇಗೆ ಬೆಳೆಸ್ದೆ? ಅರಣ್ಯ ಇಲಾಖೆಯವರು ನಿನಗೆ ಸಹಾಯ ಮಾಡಿರ್ಬೇಕಲ್ವಾ? ಇಲ್ಲ ಸ್ವಾಮಿ, ನನ್ನ ಸ್ವಂತ ಶ್ರಮದಿಂದ. ಆದ್ರೆ ಇಲ್ಲಿ ಕಾಡು ಬೆಳೆದಿರೋದು ಅದಾಗದೇ ಅಂತ ಅರಣ್ಯ ಇಲಾಖೆಯವರು ಅನ್ಕೊಂಡವ್ರೆ.
ನನಗಿನ್ನೂ ನಂಬೋಕಾಗ್ತಿಲ್ಲ ದೇವಯ್ಯ. ಇದು ಭ್ರಮೇನ ವಾಸ್ತವನ? ಸ್ವಾಮಿ ಯೋಳಿ, ಈ 40 ವರ್ಷಗಳು ನೀವೆಲ್ಲಿದ್ರಿ, ಏನು ಮಾಡ್ತಿದ್ರಿ? ನಾನಿಲ್ಲಿಂದ ಹೋದ ಕೂಡಲೇ ನಿನ್ನ ತಾಯಿ ಅಸ್ಥಿಯನ್ನ ಪ್ರಯಾಗದ ಸಂಗಮದಲ್ಲಿ ವಿಸರ್ಜನೆ ಮಾಡಿದೆ. ದೀಕ್ಷೆ ಪಡೆದು ಸನ್ಯಾಸಿ ಆದೆ. ಜಗನ್ಮಾತೆಯ ದರ್ಶನಾಕಾಂಕ್ಷಿಯಾಗಿ ಅಖಂಡ ಭಾರತವನ್ನು ಸುತ್ತಕೊಂಡು ಬರ್ತಾ ಇದ್ದೀನಿ. ನೀವು ನಿಮ್ಮ ಗುರಿನ ಸಾಧಿಸಿದ್ದೀರಾ ಸ್ವಾಮಿ? ಇಲ್ಲ ದೇವಯ್ಯ, ಇಲ್ಲ. ನಾನಿನ್ನೂ ಹುಡುಕಾಟದಲ್ಲೇ ಇದ್ದೀನಿ. ನನ್ನ ಗುರಿ ಸಾಧನೆಯ ಹಾದಿ ಬಹಳ ತೊಡಕಾಗಿ ಕಾಣ್ತಿದೆ. ಸ್ವಾಮಿ, ನಾನೊಂದು ಮಾತು ಹೇಳ? ಹೇಳು ದೇವಯ್ಯ. ನಂಗೆ ತತ್ವ ಗಿತ್ವ ಏನೂ ಗೊತ್ತಿಲ್ಲ. ಆದರೆ ಈಟ್ ಮಾತ್ರ ಗೊತ್ತು. ನನ್ನ ಅನುಭವದಿಂದ ಹೇಳ್ಬೇಕಂದ್ರೆ ಭೂಮಿಯ ಒಂದೊಂದು ಅಂಗ್ಲಾನೂ ಪವಿತ್ರ. ಭೂಮಿ ತಾಯಿ, ಎತ್ತ ತಾಯಿ, ಜಗನ್ಮಾತೆ ಎಲ್ಲರೂ ಒಂದೇ. ಈ ಮೂವರಲ್ಲಿ ಯಾರನ್ನು ಪೂಜಿಸಿದ್ರು ಎಲ್ಲರನ್ನೂ ಪೂಜಿಸ್ದಂಗೆ. ಭೂಮಾತೆನ ಪೂಜಿಸೋದು ಜಗನ್ಮಾತೆಯನ್ನು ಪೂಜಿಸ್ದಂಗೆ ಅಲ್ಲವ್ರ? ಇದೇ ನನ್ನ ಕತೆ ಸ್ವಾಮಿಯವರ. ಕೇಳಿದ್ರಲ್ಲ ದೇವಯ್ಯ, ನೀನು ಅಸಾಧಾರಣ ವ್ಯಕ್ತಿ. ನಿನ್ನ ಮುಂದೆ ನಾನು ಕುಬ್ಜನಾಗ್ತಿದ್ದೇನೆ. ನೀನೊಬ್ಬ ನಿಜವಾದ ಕರ್ಮಯೋಗಿ. ಬನ್ನಿ ಸ್ವಾಮಿ. ಭೂಮಿ ತಾಯಿ, ಜಗಜ್ಜನನಿ, ನೀಲಾಕಾಶವೇ ನಿನ್ನ ಸೆರಗು, ಸಾಗರವೇ ನಿನ್ನ ಒಡ್ಯಾಣ, ಪರ್ವತಗಳೇ ನಿನ್ನ ವಕ್ಷಸ್ಥಳ. ಓ ನನ್ನ ತಾಯಿ, ನಿನಗಿದೋ ನಮನ. ದೇವಯ್ಯ, ನೀನು ಅನುಮತಿ ಕೊಟ್ರೆ ನಾನಿಲ್ಲೇ ಇರ್ತೀನಿ. ಯಾಕಂದ್ರೆ ಜಗನ್ಮಾತೆಯ ದರ್ಶನಕ್ಕಾಗಿ ನಾನು ಕೈಗೊಂಡ ಪರ್ಯಟನ ಭೂಮಾತೆಯ ದರ್ಶನದಿಂದ ಪೂರ್ಣವಾಯಿತು. ನಿನಗೆ ತಿಳಿದಿರೋದನ್ನೆಲ್ಲ ನನಗೆ ಹೇಳ್ಕೊಡು. ಅದೇನು ಕಷ್ಟವಲ್ಲ ಸ್ವಾಮಿ, ಭಾಳ ಬೇಗ ಕಲ್ತ್ಕ ಬೈದು. ಬನ್ನಿ.
ಸ್ವಾಮಿ, ಇವತ್ತು ನನ್ನ ಕೈಲಿ ಗಿಡ ನೆಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕೆಲಸ ನೀವೇ ಮಾಡಿ. ಖಂಡಿತ ಮಾಡ್ತೇನೆ. ಆದ್ರೆ ಈ ಸ್ಥಿತಿಲಿ ನಿನ್ನ ಬಿಟ್ಟು ನನ್ನ ಚಿಂತೆ ಬಿಡಿ ಸ್ವಾಮಿ. ನನ್ನ ತಾಯಿ ನನ್ನ ನೋಡ್ಕೊಂತಾಳೆ. ನನ್ನ ಎಲ್ಲ ಶಕ್ತಿ ಮೂಲ ಅವಳು. ಅವ್ವ, ನಾನು ನಿನಗಾಗಿ ಕಾಯ್ತಿದ್ದೆ. ಬಾ, ನನ್ನ ಇಲ್ಲಿಂದ ಎತ್ತರ ಜಾಗ ಕರ್ಕೊಂಡೋಗು. ತೊಡಿ ಮ್ಯಾಲಿಟ್ಟು ಮಲಗ್ತೀನಿ. ನೋಡವ್ವ, ಇಲ್ಲಿ ಇಷ್ಟು ವರ್ಷಗಳು ನಾನು ಸಾವಿರಾರು ಮರಗಳನ್ನ ಬೆಳೆದೆ. ಅದೆಲ್ಲ ನಿನ್ನ ಸಂತೋಷಕ್ಕಾಗಿ, ನಿನ್ನ ನಗು ಮುಖ ಕಾಣೋದಕ್ಕಾಗಿ. ನಿನ್ನೆಲ್ಲ ಕನಸುಗಳನ್ನ ನನಸ್ ಮಾಡ್ದೆ ಕಣವ್ವ. ಅದೆಷ್ಟು ಸುಂದರ ಈ ಜಾಗ. ನಾನು ಹುಟ್ಟಿ ಬೆಳೆದ ಕಾಡ್ನಂಗೆ. ಅವ್ವ, ನನ್ನ ಎಡಗಾಲು ಸತ್ತೋಯ್ತು, ಬಲಗಾಲು ಕೂಡ, ಬಲಗೈಯು ಕೂಡ. ಅನ್ನವ್ವ, ಬಾಯಾರ್ತೈತೆ, ನೀರ್ ಬಿಡವ್ವ.